ಮೊದಲನೇದಾಗಿ ನಾನು ರುಡ್ಸೆಟ್ ಸಂಸ್ಥೆಗೆ ಅಂತ ನಾನು ಇದು ಮಾಡ್ತೇನೆ. ಯಾಕಂದರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಶಿರಬಾಗ್ತೇನೆ. ಯಾಕಂದರೆ 4 ಜನರೇಷನ್ ಇದ್ದ ಪ್ರಿಂಟಿಂಗ್ ಪ್ರೆಸ್‌ನವರು ನನಗಿದ್ದಾರೆ. ಈಗ ಅವತ್ತು ಒಂದು ದಿವಸ ನಾನು ವಿಜಯ ಶಂಕೇಶ್ವರ್ ಇದ್ದಾರೆ. ಅವರ ತಮ್ಮ ಮೃತ್ಯುಂಜಯ ಶಂಕೇಶ್ವರ್ ಅವರ ನನಗೆ ಗದಗದಲ್ಲಿ ಸಿಕ್ಕಿದ್ರು ನಾನು ಹೋದಾಗ. ನಮಸ್ಕಾರ ವೀಕ್ಷಕರೇ, ಧ್ವನಿಕಾ ಸ್ಟುಡಿಯೋಗೆ ಸ್ವಾಗತ. ಮಾಧ್ಯಮ ಮತ್ತು ಪತ್ರಿಕೆಗಳು ಈ ಸಮಾಜದ ಧ್ವನಿ. ಅಂಥದ್ದೇ ಒಂದು ಪತ್ರಿಕೆಯನ್ನು ಶುರು ಮಾಡಿದಂತಹ ಶ್ರಮಿಕ ರತ್ನ ಪತ್ರಿಕೆಯ ಮಾಲಕರು ಮತ್ತು ಸಂಪಾದಕರು ಇಂದು ನಮ್ಮೊಂದಿಗಿದ್ದಾರೆ. ಬನ್ನಿ ಅವರ ಲೈಫ್ ಜರ್ನಿ ಬಗ್ಗೆ ಕೇಳೋಣ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ಮಹೇಶ್ ಕುಮಾರ್ ಮಲ್ಪೆ. ನಾನು ಶ್ರಮಿಕ ರತ್ನ ಪತ್ರಿಕೆಯ ಸಂಪಾದಕನೂ ಕೂಡ ಹೌದು, ಅದೇ ರೀತಿ ಅದರ ಒಂದು ಮಾಲಕನೂ ಕೂಡ ಹೌದು. ನಾನು 1991ನೇ ಇಸ್ವಿಯಲ್ಲಿ ನಮ್ಮ ರುಡ್ಸೆಟ್ ಸಂಸ್ಥೆಯ ತರಬೇತಿಯೊಂದಿಗೆ ನನ್ನ ಈ ಒಂದು ಜರ್ನಿ ಪ್ರಾರಂಭವಾಯಿತು. ರುಡ್ಸೆಟ್ ಅಂತ ಹೇಳಿದರೆ, ಈಗ ರುಡ್ಸೆಟ್ ಅಂದರೆ ಏನಂತ ಸ್ವಲ್ಪ ನಮ್ಮ ವೀಕ್ಷಕರಿಗೆ ಹೇಳ್ಬೋದಾ? ಖಂಡಿತ. ಈ ಒಂದು ಸ್ವಂತ ಉದ್ಯೋಗ ಏನು ಮಾಡಬೇಕು ಅದರ ಬಗ್ಗೆ ಈಗಾಗಲೇ ನಮ್ಮ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆಯವರು ಒಂದು ಮಾತನ್ನು ಹೇಳಿದ್ದಾರೆ. ನಮ್ಮ ಸತತ 3 ವರ್ಷಗಳ ಉನ್ನತ ವ್ಯಾಸಂಗವನ್ನು ಮಾಡಿ ಇತರರ ಲೆಕ್ಕವನ್ನು ಬರೆಯುವುದಕ್ಕಿಂತ ಸ್ವಂತ ಉದ್ದಿಮೆಯನ್ನು ಮಾಡಿ ನಮ್ಮ ಲೆಕ್ಕವನ್ನೇ ನಾವು ಬರೆಯುವುದು ಉತ್ತಮ ಎನ್ನುವ ಒಂದು ಮಾರ್ಗದರ್ಶನವನ್ನು ಅವರು ನೀಡಿದ್ದಾರೆ. ಅದರಂತೆ ಈ ಒಂದು ರುಡ್ಸೆಟ್ ಸಂಸ್ಥೆ ಎಲ್ಲ ಈ ಒಂದು ಕರ್ನಾಟಕದಲ್ಲಿ 7 ಸಂಸ್ಥೆಗಳಿದೆ. ಅದೇ ರೀತಿ ಇಲ್ಲಿ ತರಬೇತಿ ಪಡೆದವರು ಸುಮಾರು 70% ಅವರು ಸ್ವಉದ್ಯೋಗವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಸುಮಾರು ತರಬೇತಿಗಳಿದೆ. ನಮ್ಮ ಇಲ್ಲಿ ಬ್ರಹ್ಮಾವರ ಇರ್ಬೋದು, ಅದೇ ರೀತಿ ನಮ್ಮ ಕರ್ನಾಟಕದಾದ್ಯಂತ. ಅದರಲ್ಲಿ ಅವರ ಒಂದು ತರಬೇತಿ ಏನಿದೆ, ಆ ತರಬೇತಿಯ ನಂತರ ಅವರಿಗೆ ನಾವು 2 ವರ್ಷ ತನಕ ಅವರು ನಮ್ಮ ಒಂದಿಗೆ ಇರ್ತಾರೆ. ಅಲ್ಲಿ ನಾವು ನಮ್ಮ ಉದ್ಯಮದಲ್ಲಿ ಎತ್ತರಕ್ಕೆ ಬರುವುದಕ್ಕೆ ಅವರ ಸಹಕಾರ ಕೂಡ ತುಂಬ ಮಾಡ್ತಾರೆ. ಹಾಗಾಗಿ ಸ್ವಉದ್ಯೋಗವನ್ನು ಮಾಡಲಿಕ್ಕೆ ಈ ಒಂದು ರುಡ್ಸೆಟ್ ಸಂಸ್ಥೆಯ ಮುಖಾಂತರ ಅನೇಕ ಒಂದು ತರಬೇತಿಗಳು ಇದೆ. ಆ ತರಬೇತಿಯಿಂದ ಈಗಾಗಲೇ ನಾನು ಕೂಡ ಒಬ್ಬ 1991ರಲ್ಲಿ ನಾನು ಸ್ಕ್ರೀನ್ ಪ್ರಿಂಟಿಂಗ್ ಮತ್ತು ಬುಕ್ ಬೈಂಡಿಂಗ್ ತರಬೇತಿಯನ್ನು ನಾನು ರುಡ್ಸೆಟ್ ಸಂಸ್ಥೆಯ ಮುಖಾಂತರ ನಾನು ಪಡೆದಿದ್ದೆ. ಆ ನಂತರ ದಿನಗಳಲ್ಲಿ ನನ್ನ ಜರ್ನಿ ಪ್ರಾರಂಭ. 1995ರ ಇಸ್ವಿಯಲ್ಲಿ ನಾನು ಶ್ರೀ ವಿಘ್ನೇಶ್ವರ ಪ್ರಿಂಟರ್ಸ್ ಎಂಬ ಸಂಸ್ಥೆಯನ್ನು ಪ್ರಾರಂಭ ಮಾಡಿದೆ. ಅದೇ ರೀತಿ ಆ ಒಂದು ಸಣ್ಣ ಮಟ್ಟದ ಉದ್ಯಮ ಆ ಒಂದು ರುಡ್ಸೆಟ್ ಸಂಸ್ಥೆಯ ಒಂದು ಮಾರ್ಗದರ್ಶನದಿಂದ ಒಂದು ಎತ್ತರಕ್ಕೆ ಬೆಳೀತಾ ಬಂತು. ಒಂದು 2002ನೇ ಇಸ್ವಿಯಲ್ಲಿ ನನಗೆ ಒಂದು ರಾಷ್ಟ್ರೀಯ ಪ್ರಶಸ್ತಿಯನ್ನು ಕೂಡ ಪರಮ ಪೂಜ್ಯ ಹೆಗ್ಡೆಯವರು ನೀಡಿದರು. ತದನಂತರ ನನ್ನ ಒಂದು ಉದ್ಯಮದಲ್ಲಿ ಕೂಡ ತುಂಬ ಬೆಳವಣಿಗೆ ಆಯಿತು. ನಾನು ನಮ್ಮ ಆಫ್ಸೆಟ್ ಮುದ್ರಣ ಯಂತ್ರ, ಅದೇ ರೀತಿ ಡಿಜಿಟಲ್ ಮುದ್ರಣ ಯಂತ್ರ ಇದನ್ನೆಲ್ಲ ನಾನು ಮಾಡ್ತಾ ಹೋದೆ. ಒಂದು ಸಾಧಾರಣ ಮಟ್ಟದಲ್ಲಿ ನನ್ನ ಒಂದು ಉದ್ಯಮದಲ್ಲಿ ಕೂಡ ನಾನು ಯಶಸ್ಸನ್ನು ಕಂಡೆ ಅಂತ ಹೇಳಲಿಕ್ಕೆ ತುಂಬ ಸಂತೋಷ ಆಗ್ತಾಯಿದೆ. ಅದೇ ಥರ ನಾನು ಮುಂದುವರಿತಾ ನನಗೆ ಪತ್ರಿಕಾ ಮಾಧ್ಯಮದಲ್ಲೂ ಕೂಡ ನಾನು ಬರಬೇಕು ಅನ್ನೋ ಒಂದು ಗುರಿ ನನ್ನಲ್ಲಿತ್ತು. ಯಾಕಂದರೆ ಪತ್ರಿಕೆ ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಒಂದು ಪತ್ರಿಕೆ ಆಗಬೇಕು. ಆ ಪತ್ರಿಕೆ ನಾನು ಮಾಡಬೇಕಂತ ಕನಸನ್ನು ನಾನು ಮಾಡಿದ್ದೆ. ಆ ಪತ್ರಿಕೆ 1.5 ವರ್ಷದ ಹಿಂದೆ ನಾನು ಪ್ರಾರಂಭ ಮಾಡಿದೆ, ಶ್ರಮಿಕ ರತ್ನ ಪತ್ರಿಕೆ ಅಂತ. ಅದರಲ್ಲಿ ಆ ಶ್ರಮಿಕ ರತ್ನ ಪತ್ರಿಕೆಯ ಉದ್ದೇಶವೂ ಕೂಡ ಇದೆ. ರುಡ್ಸೆಟ್ ಸಂಸ್ಥೆ ಅಥವಾ ಇತರ ಸಂಸ್ಥೆಗಳಲ್ಲಿ ತರಬೇತಿ ಪಡೆದು ಯಶಸ್ವಿಯಾದವರ ಒಂದು ಯಶೋಗಾಥೆ ನನ್ನ ಒಂದು ಪತ್ರಿಕೆಯಲ್ಲಿ ಬರಬೇಕು ಎನ್ನುವ ಉದ್ದೇಶ ಕೂಡ ನಾನು ಇಟ್ಟುಕೊಂಡಿದ್ದೆ. ಈಗಾಗಲೇ ನನ್ನ ಸಂಚಿಕೆಯಲ್ಲಿ ಸುಮಾರು ಸಮಾಜದಲ್ಲಿ ಒಳ್ಳೆಯ ಕೆಲಸ ಮಾಡಿದವರು, ಅದೇ ರೀತಿ ಸ್ವಾದ್ಯೋಗ ಮಾಡಿದವರ ಒಂದು ಯಶೋಗಾಥೆಯನ್ನು ನಾನು ನನ್ನ ಪತ್ರಿಕೆಯಲ್ಲಿ ಒಂದು ಮುದ್ರಣವನ್ನು ಮಾಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು ಪತ್ರಿಕೆಯಲ್ಲಿ ಬಂದಾಗ ಅವರಲ್ಲಿ ಕೂಡ ಒಂದು ಉತ್ತೇಜನ, ಅದೇ ರೀತಿ ಕಾನ್ಫಿಡೆನ್ಸ್ ಬರ್ತದೆ.
ಹಾಗಾಗಿ ನಾನು ಈ ಒಂದು ಪತ್ರಿಕೆಯನ್ನು ಮಾಡಲಿಕ್ಕೂ ಕೂಡ ಕಾರಣ ಆಗಿದೆ ಅಂತ ಹೇಳಲಿಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಈಗ ರೂಟ್ ಸೈಡ್ ಸಂಸ್ಥೆ ಅಂತ ಹೇಳಿದ್ರಿ, ಅದರಲ್ಲಿ ಈಗ ತರಬೇತಿ ಎಲ್ಲ ಕೊಡ್ತಾರೆ ಸರಿ. ಅದ ನಂತರ ತರಬೇತಿ ಆದಮೇಲೆ ತಮ್ಮ ಸ್ವಂತ ಉದ್ಯಮವನ್ನು ಸ್ಥಾಪಿಸಲಿಕ್ಕೆ ಹೇಗೆ ಸಹಾಯ ಮಾಡ್ತಾರೆ ಅವರು? ರುಡ್ಸ್ಟೆಡ್ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಅವರ ಒಂದು ಸರ್ಟಿಫಿಕೇಟನ್ನು ಕೊಡ್ತಾರೆ. ಆ ಸರ್ಟಿಫಿಕೇಟಿನ ಮುಖಾಂತರ ನಾವು ನಮ್ಮ ಬ್ಯಾಂಕುಗಳಿಗೆ ಹೋದಾಗ ಅಲ್ಲಿ ನಮಗೆ ಕರೆದು ಆ ಒಂದು ತರಬೇತಿಯನ್ನು ನಾವು ಪಡೆದಿದ್ದೇವೆ, ಅದಕ್ಕೆ ಏನೆಲ್ಲ ಒಂದು ಪ್ರೊಜೆಕ್ಟ್ ಇದೆ ಆ ಪ್ರೊಜೆಕ್ಟಿನ ಮೇಲೆ ಅವರು ಆ ಸಾಲಗಳನ್ನು ಕೊಡ್ತಾರೆ. ಅದೇ ರೀತಿ PMEGP ಇರ್ಬೋದು, ಅದೇ ರೀತಿ ಬೇರೆ ಬೇರೆ ಸ್ಕೀಮ್ಗಳು ನಮ್ಮ ಸರ್ಕಾರದಿಂದ ಬಂದಂತಿರ್ಬೋದು. ಆ ಸ್ಕೀಮ್ಗಳಲ್ಲಿ ಅಲ್ಲಿ ಸಬ್ಸಿಡಿ ಕೂಡ ಸಿಗ್ತದೆ. ಹಾಗಾಗಿ ಆ ಸಬ್ಸಿಡಿಯ ಮುಖಾಂತರ ಅವರು ಆ ಉದ್ಯಮವನ್ನು ಪ್ರಾರಂಭ ಮಾಡ್ಬೋದು. ಅದೇ ರೀತಿ ಆ ಪ್ರಾರಂಭ ಮಾಡಿದ ನಂತರವೂ ಕೂಡ 2 ವರ್ಷಗಳ ಕಾಲ ನಮ್ಮ ರೂಟ್ಸೆಡ್ ಸಂಸ್ಥೆ ಅವರ ಹಿಂದೆ ಅವರಿಗೆ ಬೆನ್ನೆಲುಬಾಗಿ ನಿಲ್ತದೆ. ಮತ್ತು ಏನೋ ಒಂದು ತೊಂದರೆಗಳು ಬಂದಾಗಲೂ ಕೂಡ ಆ ಸಂಸ್ಥೆ ಅದಕ್ಕೆ ಒಂದು ಬೆನ್ನೆಲುಬು ನಿಲ್ತದೆ ಎನ್ನುವುದನ್ನು ಕೂಡ ನಾನು ಕಂಡಿದ್ದೇನೆ. ಇವಾಗಲೂ ನಾನು 1991ರಲ್ಲಿ ತರಬೇತಿ ಪಡೆದಿದ್ದರೂ ಕೂಡ ಇವತ್ತಿನವರೆಗೂ ಕೂಡ ಸಂಸ್ಥೆಯ ಒಂದು ಸಂಪರ್ಕದಲ್ಲಿ ನಾನಿದ್ದೇನೆ. ಈಗ 1995ರಲ್ಲಿ ಪ್ರಿಂಟಿಂಗ್ ಪ್ರೆಸ್ ಶುರು ಮಾಡಿದ್ರಿ, ಆದ ನಂತರ ಸುಮಾರು ವರ್ಷ ಹೋದ್ಮೇಲೆ ನೀವು ಈಗ ಪತ್ರಿಕೆ ಶುರು ಮಾಡಿದ್ರಿ. ಅದಕ್ಕೂ ಮತ್ತು ಇದಕ್ಕೂ ಡಿಫ್ರೆನ್ಸ್ ಹೇಗೆ ಆಗ್ತದೆ ನಿಮಗೆ? ಇವತ್ತು ನೀವು ಕೇಳಿದ ಒಳ್ಳೆಯ ಪ್ರಶ್ನೆ. ನಾನು ಪ್ರಿಂಟಿಂಗ್ ಪ್ರೆಸ್ ಮಾಲಕನಾಗಿ ಸುಮಾರು 30-32 ವರ್ಷಗಳ ಕಾಲ ಆಯಿತು. ಆದರೆ ಪತ್ರಿಕೆ ಪ್ರಾರಂಭ ಮಾಡಿ 1.5 ವರ್ಷ ಆಯಿತು. ಯಾಕಂದರೆ ಪತ್ರಿಕೆಗೂ ನನ್ನ ಈ ಒಂದು ನನ್ನ ಇಂಡಸ್ಟ್ರಿ ಇರ್ಬೋದು, ಅದರಲ್ಲಿ ತುಲನೆ ಮಾಡಿ ನೋಡಿದಾಗ ಪತ್ರಿಕೆಯಲ್ಲಿ ನಮ್ಮ ಬಗ್ಗೆ ಒಂದು ಒಳ್ಳೆಯ ಗೌರವಗಳು ಪತ್ರಿಕೆಯಲ್ಲಿ ಸಿಗ್ತದೆ. ಯಾಕಂದರೆ ಇವತ್ತು ವಿಘ್ನೇಶ್ವರ ಪ್ರಿಂಟರ್ಸ್ ಮಾಲಕ ಮಹೇಶ್ಗೂ ಶ್ರಮಿಕ ರತ್ನ ಪತ್ರಿಕೆಯ ಸಂಪಾದಕನಿಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ಇವತ್ತು ನಾನು ಧೈರ್ಯವಾಗಿ ಯಾರ ಹತ್ರನೂ ಕೂಡ ಹೋಗಿ ಮಾತಾಡ್ಬೋದು. ಇವತ್ತು ನಾನು MLA ಇರ್ಬೋದು, MP ಇರ್ಬೋದು, ಮಿನಿಸ್ಟರ್ ಇರ್ಬೋದು, ಅವರ ಹತ್ರ ನಾನು ಮಾತಾಡಿ ನಾವೊಂದು ಸಮಾಜದ ಏನೋ ಒಂದು ಕುಂದುಕೊರತೆಗಳು ಅದರ ಬಗ್ಗೆ ನಾನು ಚರ್ಚೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಯಾಕಂದರೆ ಇವತ್ತು ನಾನು ಪತ್ರಿಕೆಯ ಮುಖಾಂತರ ಸುಮಾರು ಮಿನಿಸ್ಟ್ರಿ ಇರ್ಬೋದು, ಅದೇ ರೀತಿ MLAಗಳಿರೋದನ್ನು ಚರ್ಚೆ ಮಾಡಿದ್ದೇನೆ. ಯಾಕಂದರೆ ಧೈರ್ಯವಾಗಿ ನಾನು ಮಾತಾಡ್ತೇನೆ. ಯಾಕಂದರೆ ನಾನು ಶ್ರಮಿಕ ರತ್ನ ಪತ್ರಿಕೆ ಸಂಪಾದಕ ಅಂತ. ಆವಾಗ ನಮಗೆ ಆ ರೆಸ್ಪೆಕ್ಟ್ ಕೂಡ ಒಳ್ಳೆಯ ರೀತಿ ಸಿಗ್ತಾ ಇದೆ. ಅದೇ ರೀತಿ ನಾನು ಪತ್ರಿಕೆಯಲ್ಲೂ ಕೂಡ ಯಾವ ನೆಗೆಟಿವನ್ನು ಕೂಡ ಹಾಕುವುದಿಲ್ಲ. ಯಾರು ಒಳ್ಳೆಯ ರೀತಿ ಕೆಲಸ ಮಾಡ್ತಾರೆ, ಅದೇ ರೀತಿ ಸಮಾಜಕ್ಕೆ ಏನಾಗಬೇಕು ಆ ಉದ್ದೇಶವನ್ನು ಇಟ್ಕೊಂಡು ನಾನು ಈ ಒಂದು ಪತ್ರಿಕೆಯನ್ನು ಪ್ರಾರಂಭ ಮಾಡಿದ್ದೇನೆ. ಅದೇ ರೀತಿ ನನಗೆ ಗೌರವ ಸಂಪಾದಕರಾಗಿ ನಮ್ಮ ಉದಯವಾಣಿ ಪತ್ರಿಕೆಯಲ್ಲಿ ಇದ್ದ ಒಬ್ಬ ಒಳ್ಳೆಯ ರಿಟೈರ್ಡ್ ಪರ್ಸನ್ ನಮ್ಮ ಚಿಲವರಾಜ್ ಪರಂಪಳ್ಳಿ ಅಂತವರು ಸಿಕ್ಕಿದ್ದಾರೆ. ಅವರ ಒಂದು ಮಾರ್ಗದರ್ಶನ, ಅದೇ ರೀತಿ ಮಲ್ಪೆ ರಾಘವೇಂದ್ರ ಅಂತ ಇದ್ದಾರೆ, ರಿಟೈರ್ಡ್ ಟೀಚರ್, ಅವರ ಒಂದು ಮಾರ್ಗದರ್ಶನ, BC ರಾವ್ ಶಿವಪುರ ಅವರ ಒಂದು ಮಾರ್ಗದರ್ಶನ, ಇದೇ ಥರ ಒಳ್ಳೆಯ ಒಂದು ನಮ್ಮ ಸಾಹಿತಿಗಳು ಬನ್ನಂಜೆ ಬಾಬು ಅಮೀನ್ ಅವರ ಎಲ್ಲ ಮಾರ್ಗದರ್ಶನ ಪಡ್ಕೊಂಡು ನಾನು ಈ ಒಂದು ಪತ್ರಿಕೆಯನ್ನು ಮಾಡ್ತಾಯಿದ್ದೇನೆ. ನನಗೆ ತುಂಬ ಖುಷಿ ಕೊಟ್ಟಿದೆ. ಈ 1.5 ವರ್ಷದಲ್ಲಿ ನಮ್ಮ ಶ್ರಮಿಕ ರತ್ನ ಪತ್ರಿಕೆಯ ಮುಖಾಂತರ ನನಗೆ ತುಂಬ ಒಂದು ಮನಸ್ಸಿಗೆ ಒಂದು ಖುಷಿ ಕೊಡ್ತಾ ಇದೆ. ಯಾಕಂದರೆ ನಾನು ಒಳ್ಳೆಯ ರೀತಿಯ ಒಂದು ನ್ಯೂಸ್ಗಳನ್ನು ನಾವು ಸಮಾಜಕ್ಕೆ ನಾನು ಶ್ರಮಿಕ ರತ್ನ ಪತ್ರಿಕೆ ಮುಖಾಂತರ ನಾನು ಅರ್ಪಣೆ ಮಾಡ್ತಾ ಇದ್ದೇನೆ. ಈಗ ನೀವು 95ರಲ್ಲಿ ಪ್ರೆಸ್ ಶುರು ಮಾಡಿದ್ವಿ, ಆದರೆ ಆವಾಗಲೇ ಒಂದು ಪತ್ರಿಕೆ ಶುರು ಮಾಡಿದರೆ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತಿತ್ತು. ಈಗ ಕೂಡ ಬೆಳಿಬಹುದು. ಆದರೆ ನಿಮಗೀಗ 1.5 ವರ್ಷದ ಹಿಂದೆ ಅಂದರೆ ಈಗ ಡಿಜಿಟಲ್ ಯುಗ, ಅದರಲ್ಲಿ ಪತ್ರಿಕೆ ಬೆಳೀತದೋ ಇಲ್ವೋ ಅಂತ ಒಂದು ಡೌಟ್ ಏನು ಬರಲಿಲ್ವಾ? ಖಂಡಿತ ಡೌಟ್ ಇದೆ. ಆದರೂ ನನಗೊಂದು ಚಾಲೆಂಜ್ ಇದೆ. ಯಾಕಂದರೆ ನಾನು ಈ ನನ್ನ ಪತ್ರಿಕೆಯನ್ನು ಸುಮಾರು ಈಗ ನನಗೆ 1600ರವರೆಗೆ ನನ್ನ ಚಂದಾದಾರರಿದ್ದಾರೆ. ನನಗೆ ಒಂದು 5000ದ ಗುರಿಯನ್ನು ನಾನು ಹೊಂದಿದ್ದೇನೆ. ಯಾಕಂದರೆ ಈ ಪತ್ರಿಕೆ ಅವರ ಮನೆ ಬಾಗಿಲಿಗೆ ಹೋಗಬೇಕು. ಆ ಮನೆ ಬಾಗಿಲು ಅವರು ಆ ಪತ್ರಿಕೆಯನ್ನು ಹಿಡ್ಕೊಂಡು ಅದು ಓದಬೇಕು ಅನ್ನೋ ಒಂದು ಆಸೆ. ಅದಕ್ಕೆ ನಮ್ಮ ಅರುಣಾನಂದ ಸ್ವಾಮೀಜಿ ಅಂತ ನಮ್ಮ ಬೆಳಗಾಂ ನಮ್ಮ ಮಠಾಧೀಶರಾದ ಅರುಣಾನಂದ ಸ್ವಾಮೀಜಿ ಅವರು ನನಗೆ ತುಂಬ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಇದ್ದಾರೆ. ಅವರ ಒಂದು ಇಲ್ಲಿ ನಮ್ಮ ಪತ್ರಿಕೆಯಲ್ಲಿ ಅವರ ಒಂದು ಭಗವದ್ಗೀತೆಯ ಬೆಳಕು, ಅದೇ ರೀತಿ ಆ ಒಂದು ಮಾರ್ಗದರ್ಶನದಿಂದ ನನಗೆ ಅವರು ಸಪೋರ್ಟನ್ನು ಮಾಡ್ತಿದ್ದಾರೆ. ಇವತ್ತು ನಾನು ಈ ಪತ್ರಿಕೆ ರೀಚ್ ಆಗಲಿಕ್ಕೆ ನನಗೆ ತುಂಬ ಒಂದು
ಇದಾಗಿದೆ. ಯಾಕಂದರೆ ನಮ್ಮ ಸ್ವಾಮೀಜಿಗಳು ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿ ಇರ್ಬೋದು, ಅದೇ ರೀತಿ ನಮ್ಮ ಸುಗುಣೇಂದ್ರ ತೀರ್ಥ ಸ್ವಾಮೀಜಿಯವರು ಇರ್ಬೋದು, ಎಲ್ಲ ಮಠಾಧೀಶ ಕೇಮಾರು ಶ್ರೀಗಳು ಅವರು ಕೂಡ ನನಗೆ ಒಂದು ಪ್ರೋತ್ಸಾಹವನ್ನು ನೀಡ್ತಿದ್ದಾರೆ. ಮಹೇಶ್, ನೀವು ಆ ಪತ್ರಿಕೆಯನ್ನು ನೀವು ತುಂಬ ಎಕ್ಸ್ಪಾಂಡ್ ಮಾಡಿ, ನಾವೆಲ್ಲ ನಿಮಗೆ ಸಪೋರ್ಟ್ ಆಗಿದ್ದೇವೆ. ಅದೇ ರೀತಿ ನಮ್ಮ ಊರಿನ ಹಿರಿಯರಿದ್ದಾರೆ, ಅದೇ ರೀತಿ ನಮ್ಮ ಮುದ್ರಣ ಜಗತ್ತಿನ ಎಲ್ಲ ಮಾಧ್ಯಮ ಮಿತ್ರರಿದ್ದಾರೆ. ಅವರೆಲ್ಲರೂ ಕೂಡ ನನಗೆ ಸಪೋರ್ಟನ್ನು ಮಾಡಿದ್ದರಿಂದ ನಾನು ಇವತ್ತು ಆ ಪತ್ರಿಕೆ ನನಗೆ ಎಲ್ಲರ ಕೈ ಸೇರಿದರೆ ಅವರಲ್ಲಿ ಖಂಡಿತವಾಗಿಯೂ ಈ ಡಿಜಿಟಲ್ ಯುಗದಲ್ಲಿಯೂ ಕೂಡ ಅವರು ನನ್ನ ಪತ್ರಿಕೆಯನ್ನು ಓದ್ತಾರೆ. ಅದೇ ರೀತಿ ಬೇರೆ ಬೇರೆ ಪತ್ರಿಕೆ ಇರ್ಬೋದು, ಅವರು ಅವರ ಕೈಯಲ್ಲಿ ಇದ್ದುಕೊಂಡು ಅವರು ಅದು ಓದ್ತಾರೆ ಎನ್ನುವ ನಂಬಿಕೆ ಕೂಡ ನನಗಿದೆ. ಈಗ 30 ವರ್ಷಗಳಿಂದ ಯಶಸ್ವಿಯಾಗಿ ಪ್ರೆಸ್ಸನ್ನು ನಡೆಸ್ತಿದ್ದೀರಿ. ಆದರೆ ಇದು ಶ್ರಮಿಕ ಪತ್ರಿಕೆ ಯಾಕೆ ನಿಮಗೆ ಈಗ ಬಂತು? ಅಂದರೆ ನಿಮಗೆ ಬಾಲ್ಯದಿಂದಲೂ ಒಂದು ಆಸೆ ಇತ್ತಾ, ಅಥವಾ ಈಗ ಮಧ್ಯದಲ್ಲಿ ಆಸೆ ಬಂದದ್ದ, ಹೇಗೆ? ಇಲ್ಲ, ನನಗೆ ಸಣ್ಣದಿಂದಲೂ ನಾನು ಸ್ಟಾರ್ಟ್ ಮಾಡುವಾಗಲೂ ನಾನೊಂದು ಪತ್ರಿಕೆಯನ್ನು ಮಾಡಬೇಕು ಅನ್ನುವ ಒಂದು ಆಸೆ ಇತ್ತು. ಯಾಕಂದರೆ ಅದು ಕೈಗೂಡಲಿಲ್ಲ. ಯಾಕಂದರೆ ಅದು ಮಾಡಬೇಕಾದ್ರೆ ಅದಕ್ಕೆ ತುಂಬ ನಾನು ಖಾಲಿ ಒಂದು ಪರ್ಮಿಷನ್ಗೋಸ್ಕರ ಒಂದು 2 ವರ್ಷ ನಾನು ಈ ಒಂದು ಪರ್ಮಿಷನ್ಗೋಸ್ಕರ ನಾನು ಒದ್ದಾಟವನ್ನು ಮಾಡಿದ್ದೇನೆ. ಅಂದರೆ ಅದರ ಹಿಂದೆ ನಾವು ಜಿಲ್ಲಾಧಿಕಾರಿಗಳಿರ್ಬೋದು, ಎಸ್ ಪಿ ಅವರು ಇರ್ಬೋದು, ಅದು ಎಲ್ಲ ಅವರ ಒಂದು ವೆರಿಫಿಕೇಷನ್ ಆದ ನಂತರ ನನಗೆ ಆ ಒಂದು ಪರ್ಮಿಷನ್ ಸಿಕ್ಕುವಂಥದ್ದು. ಹಾಗಾಗಿ ನನಗೊಂದು ಆ ಕಷ್ಟದ ಎಲ್ಲ ಗೊತ್ತಿತ್ತು. ಆದರೆ ಅದರ ಬಗ್ಗೆ ನಾವೊಂದು ಸುಮಾರು ನಮ್ಮ ಈ ಪತ್ರಕರ್ತರ ಇರ್ಬೋದು, ಅದೇ ರೀತಿ ಸಾಹಿತಿಗಳ ಹತ್ರ ನಾನು ಕನ್ಸಲ್ಟ್ ಮಾಡಿಕೊಂಡು ನಾನು ಅದನ್ನು ಸ್ಟೆಪ್ ಬೈ ಸ್ಟೆಪ್ ಮಾಡಿದೆ. ಹಾಗಾಗಿ ಅದು ನಾನು ಮಾಡುವಾಗ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಸ್ವಲ್ಪ ಹಿಂಜರಿಕೆ ಇತ್ತು ನನಗೆ. ಯಾಕಂದರೆ ಇದು ಮಾಡಿದರೆ ಏನೋ ತೊಂದರೆಗಳು ಬರ್ಬೋದಾ, ಅದೇ ರೀತಿ ಏನಾದರೂ ನನಗೆ ತೊಂದರೆ ಆಗ್ಬೋದಾ ಎನ್ನುವ ದೃಷ್ಟಿಯಲ್ಲಿ ನಾನು ಒಂದು ಸ್ವಲ್ಪ ಹೆದರಿದ್ದೆ. ಆದರೆ ನನಗೆ ಕೆಲವೊಂದು ನಮ್ಮ ಪತ್ರಕರ್ತರು ನನಗೆ ಒಂದು ಸಪೋರ್ಟನ್ನು ಮಾಡಿದರು. ಮಾಡ್ಬೋದು ಮಹೇಶ್, ಮಾಡಿ. ಅದೇ ರೀತಿ ನಮ್ಮ ಎಲ್ಲ ಒಂದು 31 ಜಿಲ್ಲೆಗಳ ನಮ್ಮ ಪ್ರಿಂಟರ್ಸ್ಗಳು ನನ್ನ ಸಪೋರ್ಟ್ ಆಗಿದ್ದಾರೆ. ಅವರೆಲ್ಲರೂ ಅವರವರ ಏರಿಯಾದಲ್ಲಿ ಸುಮಾರು ಪತ್ರಿಕೆಗಳಿದೆ. ಹಾಗೆ ಅವರು ಹೇಳಿದರು, ಖಂಡಿತವಾಗಿ ನೀವು ಮಾಡಿ ಮಹೇಶ್, ಇದು ಮಾಡಲಿಕ್ಕೆ ಸಾಧ್ಯ ಇದೆ. ಆದರೆ ಸ್ವಲ್ಪ ನೀವು ಅದರ ಹಿಂದೆ ಇರಬೇಕಾಗ್ತದೆ. ನಾನು ನಿಜವಾಗಿ ಇದರಲ್ಲಿ ನಾನೇನು ಬಯಸುವುದಿಲ್ಲ. ಯಾಕಂದರೆ ನಾನು ಅದರಲ್ಲಿ ನನಗೆ ಹಣ ಆಗಬೇಕು ಅನ್ನೋ ದೃಷ್ಟಿಯನ್ನು ಇಟ್ಕೊಂಡಿಲ್ಲ. ಇವತ್ತು ನಾನು ಸಮಾಜದಲ್ಲಿ ನಮ್ಮ ಸ್ವಂತ ಉದ್ಯೋಗ ಯಾರು ಮಾಡ್ತಾಯಿದ್ದಾರೆ, ಅದೇ ರೀತಿ ಸಮಾಜದ ಏನು ಅಚೀವ್ಮೆಂಟ್ ಮಾಡ್ತಾಯಿದ್ದಾರೆ. ಈಗಾಗಲೇ ನಾನು ಈಶ್ವರ್ ಮಲ್ಪೆ ಅವರ ಒಂದು ಯಶೋಗಾಥೆಯನ್ನು ನಾನು ನನ್ನ ಪತ್ರಿಕೆಯಲ್ಲಿ ಹಾಕಿದ್ದೇನೆ. ಅದೇ ರೀತಿ ನಿತ್ಯಾನಂದ ಒಳಕಾಡು ಅವರ ಒಂದು ಯಶೋಗಾಥೆಯನ್ನು ಹಾಕಿದ್ದೇನೆ. ಯಾಕಂದರೆ ಇವರು ಸಮಾಜಕ್ಕೆ ಮಾದರಿಗಳು. ಅವರ ಅಂಥ ವ್ಯಕ್ತಿಗಳು, ರವಿ ಕಟ್ಪಾಡಿ ಅವರದ್ದು ಕೂಡ ನಾನೊಂದು ಎಪಿಸೋಡ್ ಮಾಡಿದ್ದೇನೆ. ಅದೇ ರೀತಿ ನಾನು ಇಲ್ಲಿ ಸಮಾಜದಲ್ಲಿ ಯಾರು ಒಂದು ಸಮಾಜಕ್ಕೆ ಒಂದು ತನ್ನನ್ನು ಅರ್ಪಣೆ ಮಾಡಿಕೊಂಡಿದ್ದಾರೆ ಅವರ ಒಂದು ಯಶೋಗಾಥೆ ಬಂದಿದೆ. ಅದೇ ರೀತಿ ಇನ್ನು ಮುಂದೆಯೂ ಕೂಡ ನನ್ನ ರುಡ್ಸೆಟ್ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಯಶಸ್ವಿ ಉದ್ಯಮವನ್ನು ಯಾರು ಮಾಡ್ತಿದ್ದಾರೆ ಅವರ ಯಶೋಗಾಥೆಯನ್ನು ಕೂಡ ನಾನು ಮಾಡ್ತೇನೆ. ಇದು ಪ್ರಪ್ರಥಮವಾಗಿ ಮಾರ್ಚ್ 1ರಿಂದ ಈ ಒಂದು ಯಶೋಗಾಥೆಯ ಒಂದು ಶ್ರಮಿಕ ರತ್ನ ಒಂದು ಅಂಕಣ, ಶ್ರಮಿಕ ರತ್ನ ಅಂತಲೇ ಒಂದು ಅಂಕಣವನ್ನು ಮಾಡ್ತಾಯಿದ್ದೇನೆ. ಅಲ್ಲಿ ನಾನು ಅದನ್ನು ಪ್ರಾರಂಭ ಮಾಡಲಿಕ್ಕೆ ಸಿದ್ಧನಾಗಿದ್ದೇನೆ. ಈಗ ನೀವು ಪತ್ರಿಕೆ ಶುರು ಮಾಡಲಿಕ್ಕೆ ಯಾವುದಾದ್ರೂ ಜರ್ನಲಿಸಮ್ ಕೋರ್ಸ್ ಮಾಡಿದ್ರಾ, ಅಥವಾ ಅದಕ್ಕೆ ಸಂಬಂಧಪಟ್ಟ ಯಾವುದಾದ್ರೂ ಕೋರ್ಸ್ ಮಾಡಿದ್ರಾ ಅಂತ? ಇಲ್ಲ, ನಾನು ಅಂದರೆ ಅದರ ಬಗ್ಗೆ ಕೋರ್ಸ್ ಏನು ಮಾಡಲಿಲ್ಲ. ನಾನು ಜರ್ನಲಿಸಮ್ ಅವರ ಹತ್ರ ತುಂಬ ಒಂದು ಮಾಹಿತಿಯನ್ನು, ಮಾರ್ಗದರ್ಶನ ಪಡ್ಕೊಂಡಿದ್ದೇನೆ. ಯಾಕಂದರೆ ಜರ್ನಲಿಸಮ್ ಮಾಡಲಿಕ್ಕೆ ನಾನು ಅಷ್ಟು ಎಜುಕೇಷನ್ ಏನು ಮಾಡಲಿಲ್ಲ. ಹಾಗಾಗಿ ಜರ್ನಲಿಸಮ್ಮು ಇದರ ಬಗ್ಗೆ ನನಗೆ, ಅಂದರೆ ನಾನು ಪತ್ರಿಕೆಗಳನ್ನು ನಾವೆಲ್ಲ ಮುದ್ರಣ ಇದರಲ್ಲಿ ಇದ್ದರಿಂದ, ಆ ಪತ್ರಿಕೆಗಳು ನಾವು ಮುದ್ರಣ ಪ್ರಿಂಟನ್ನು ನಾವು ಮಾಡ್ತಿರೋದ್ರಿಂದ ನಾನು ಅದರ ಬಗ್ಗೆ ಎಲ್ಲ ನನಗೆ ತಿಳಿದಿದೆ. ಹಾಗಾಗಿ ನಾನು ಈ ಒಂದು ಪತ್ರಿಕೆಗೆ ನನಗೆ ಅದು ಆ ಮಾಹಿತಿಗಳೆಲ್ಲ ಒಂದು ನನಗೆ ಪೂರಕವಾಯಿತು. ಮಹೇಶ್ ಅವರು ಸ್ಕೂಲ್ ಮತ್ತು ಕಾಲೇಜಲ್ಲಿ ಹೇಗಿದ್ದರು? ನಾನು ನನ್ನ ಒಂದು ಫ್ಯಾಮಿಲಿ ತುಂಬ ಬಡತನದಿಂದ ನಾನು ಬಂದದ್ದು. ನಾನು ನನ್ನ ಒಂದು ವಿದ್ಯಾಭ್ಯಾಸವನ್ನು ನಾನು SLC ವರ್ಗ ಮಾತ್ರ ನಾನು ಮಾಡಿದ್ದೇನೆ. ಯಾಕಂದರೆ ನನಗೆ SLC ಪಾಸ್ ಆದರೂ ಕೂಡ ನನಗೆ ಕಾಲೇಜ್ ಹೋಗುವಂಥ ಒಂದು ಕಷ್ಟದ ದಿನಗಳು. ಹಾಗಾಗಿ ನನಗೆ ಹೋಗ್ಲಿಕ್ಕಾಗಲಿಲ್ಲ. ಆದರೆ ನನ್ನ ಇಬ್ಬರು ತಮ್ಮಂದಿರು, ತಂಗಿ ಅವರು ಡಿಗ್ರಿಯನ್ನು ಪೂರೈಸಿದ್ದಾರೆ. ಹಾಗಾಗಿ ನಾನು ಮಾತ್ರ ನನಗೆ ನಮ್ಮ ಒಂದು ಇದರಲ್ಲಿ ಸ್ವಲ್ಪ ವಂಚಿತನಾದೆ. ಅದು ಈಗ ನನಗೆ ಅನಿಸ್ತಾ ಇದೆ. ಯಾಕಂದರೆ ಇವತ್ತು ನಾನು ರಾಷ್ಟ್ರ ಮಟ್ಟದಲ್ಲಿ ನಾನೊಂದು ತೃಪ್ತಿ ಇರುವಾಗ ನನಗೆ ಅದು ಎಜುಕೇಷನ್ ತುಂಬ ನನಗೆ ನೆಸೆಸಿಟಿ ಇತ್ತು ಅಂತ ಈಗ ಅರಿವಿಗೆ ಬರ್ತಾ ಉಂಟು. ಆದರೆ ಆ ಟೈಮಲ್ಲಿ ನನಗೆ
ತುಂಬ ಕಷ್ಟದ ದಿನಗಳಿದ್ದರಿಂದ ನನಗೆ ಎಜುಕೇಷನ್ ನನಗೆ ಮುಂದೆ ತಗೊಂಡೋಗ್ಲಿಕ್ಕೆ ಆಗಲಿಲ್ಲ. ಈಗ SSLC ಮುಗಿಸಿದ ಕೂಡಲೇ ಬೇರೆ ಕೆಲಸಕ್ಕೆ ಹೋದ್ರ ಹೇಗೆ? SSLC ರಿಸಲ್ಟ್ ಬರುವ ಮೊದಲೇ ನಾನು ಒಂದು ಪ್ರಿಂಟಿಂಗ್ ಪ್ರೆಸ್ಗೆ ಒಂದು ಜಾಯ್ನ್ ಆದೆ, ಸುಜಯ ಪ್ರಿಂಟರ್ಸ್ ಅಂತ. ಅಲ್ಲಿ ಜಾಯ್ನ್ ಆದ ನಂತರ ನನಗೆ ಒಂದು ಉದಯವಾಣಿಯಲ್ಲಿ ಒಂದು ರುಡ್ಸೆಟ್ ಸಂಸ್ಥೆಯ ತರಬೇತಿಯ ಬಗ್ಗೆ ಒಂದು ಮಾಹಿತಿ ಬಂತು. ಆ ನಂತರ ನಾನು 91ರಲ್ಲಿ ನಾನು ಈ ತರಬೇತಿಗೆ ಹೋದದ್ದು. 1991. ಅಲ್ಲಿಂದ ಎಷ್ಟು ವರ್ಷ ಕಲಿಲಿಕ್ಕೆ? ಆ 91ರಿಂದ ಒಂದು 13 ದಿನ ತರಬೇತಿ ಅದು, ಸ್ಕ್ರೀನ್ ಪ್ರಿಂಟಿಂಗ್ ಮತ್ತು ಬುಕ್ ಬೈಂಡಿಂಗ್. ಆ ನಂತರ ನಾನೊಂದು ಕೇವಲ 500 ರೂಪಾಯಿ ಬಂಡವಾಳದಿಂದ ನನ್ನ ಸ್ಕ್ರೀನ್ ಪ್ರಿಂಟಿಂಗ್ ಯೂನಿಟನ್ನು ಸ್ಟಾರ್ಟ್ ಮಾಡಿದ್ದು ಪ್ರಪ್ರಥಮವಾಗಿ. ಆ ನಂತರ ನಾನು ಡೆವಲಪ್ ಆದೆ. 1995ರಲ್ಲಿ ನಾನು ನನ್ನ ವಿಘ್ನೇಶ್ವರ್ ಪ್ರಿಂಟರ್ಸ್ ಎಂಬ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದೆ. ಅದೇ ರೀತಿ ಇಲ್ಲಿ ಆಫ್ಸೆಟ್ ಇರ್ಬೋದು, ಡಿಜಿಟಲ್ ಇರ್ಬೋದು, ಎಲ್ಲವನ್ನು ನಾನು ಮಾಡ್ತಾ ಹೋದೆ. ಅದೇ ರೀತಿ ಒಂದು 12 ವರ್ಷದ ಹಿಂದೆ ನಾವೊಂದು ಸುಮಾರು ಜನ ಒಟ್ಟಾಗಿ ಪಾಲುದಾರರು ಒಟ್ಟಾಗಿ ಒಂದು ಪ್ರಿಂಟ್ ಪಾರ್ಕ್ ಎಂಬ ಸಂಸ್ಥೆಯನ್ನು ನಾವು ಮಾಡಿದ್ದೇವೆ. ಸುಮಾರು ಒಂದು 4 ಕೋಟಿ ಆ ಒಂದು ಬಜೆಟಲ್ಲಿ ನಾವು ಅದನ್ನು ಮಾಡಿದ್ದೇವೆ. ಸುಮಾರು ಒಂದು 20 ಜನ ಸಮಾನ ಮನಸ್ಕರು ಪ್ರಿಂಟರ್ಸ್ ಸೇರಿ ಮಾಡಿದ್ದೇನೆ. ಅದು ಇವತ್ತು ಕೂಡ ಒಳ್ಳೆಯ ರೀತಿಯಲ್ಲಿ ನಡೀತಾ ಇದೆ. ಅದರಲ್ಲಿ ಮಲ್ಟಿ ಕಲರ್ ಪ್ರಿಂಟಿಂಗ್ ಎಲ್ಲ ನಾನು ಮಾಡಿದ್ದೇನೆ. ಅದು ಒಂದು ನಮಗೆ ತುಂಬ ಖುಷಿ ಒಂದು ಕೊಟ್ಟಿದೆ. ಇದಕ್ಕಿಂತ ಮುಂಚೆ ಬೇರೆ ಪತ್ರಿಕೆಯಲ್ಲಿ ಅದರಲ್ಲಿ ಕೆಲಸ ಮಾಡಿದ್ರ ಹೇಗೆ? ಇಲ್ಲ, ನಾನು ನ್ಯೂಸು ಇದನ್ನೆಲ್ಲ ನಾನು ಕೆಲವೊಂದು ಲೇಖನ ಇರ್ಬೋದು ಅದನ್ನೆಲ್ಲ ಬೇರೆ ಬೇರೆ ಪತ್ರಿಕೆಗೆ ನಾನು ಕಳಿಸ್ತಿದ್ದೆ. ನನಗದೊಂದು ಹಾಬಿ ಆಗಿತ್ತು, ನಾನು ಮಾಡಬೇಕು. ಮತ್ತು ಏನಾದರೂ ಒಂದು ಸಮಾಜದಲ್ಲಿ ತೊಂದರೆ ಆದಾಗ ಅದನ್ನು ಕೂಡ ಅಲ್ಲಿ ನಿಂತು ಅದನ್ನೆಲ್ಲ ಫೋಟೋ ಕ್ಲಿಕ್ಕಿಸಿ ಅದನ್ನು ಕೂಡ ನಾನೊಂದು ನ್ಯೂಸಿಗೆ ಕೊಡುವಂಥ ಕೆಲಸವನ್ನು ಕೂಡ ನಾನು ಮಾಡ್ತಿದ್ದೆ. ಈಗ ಈ ಡಿಜಿಟಲ್ ಯುಗದಲ್ಲಿ ಒಂದು ಪತ್ರಿಕೆ ಶುರು ಮಾಡಬೇಕಾದ್ರೆ ಇರುವ ಸವಾಲುಗಳೇನು, ಆದರೆ ಮತ್ತೆ ನೀವು ಎದುರಿಸಿದ ಸವಾಲುಗಳೇನು? ಅಂದರೆ ಈಗ ತುಂಬ ಸವಾಲುಗಳಿದೆ. ಯಾಕಂದರೆ ಈ ಡಿಜಿಟಲ್ ಯುಗದಲ್ಲಿ ನಮ್ಮ ಪ್ರಿಂಟಿಂಗ್ ಇದರಲ್ಲಿ ಕೂಡ ತುಂಬ ಕಷ್ಟ. ಯಾಕಂದರೆ ಇವತ್ತು ಪ್ರಿಂಟಿಂಗ್ ಇದರಲ್ಲಿ ಹೇಳೋದಿದ್ರೆ 80% ಪೇಪರ್ಲೆಸ್ ಆಗಿದೆ ಇವತ್ತು. ಈ ಡಿಜಿಟಲ್ ಹೋಗ್ಲಿಕ್ಕೆ ಹೋಗಿ ಈಗ ಒಂದು ಬ್ಯಾಂಕ್ ಇದ್ದು ನಮಗೆ ತುಂಬ ಒಂದು ವರ್ಕ್ ಇದ್ದದ್ದು ಈಗ 80% ಪೇಪರ್ಲೆಸ್ ಆಗಿದೆ, 20% ಮಾತ್ರ ಇದೆ. ಹಾಗಾಗಿ ಈಗ ಅದು ಪ್ರಿಂಟಿಂಗ್ ಪ್ರೆಸ್ಸಿಗೆ ಕೂಡ ತುಂಬ ಕಂಟಕ. ಅದೇ ರೀತಿ ಈ ಪತ್ರಿಕೆ, ಪುಸ್ತಕ, ನೀವು ಪಬ್ಲಿಕೇಶನ್ ಇರ್ಬೋದು. ಇವತ್ತು ಒಬ್ಬ IAS ಇರ್ಬೋದು, IPS ಇರ್ಬೋದು, ಅವನಿಗೆ ಮುಂಚೆ ಒಂದು ಸ್ಟಡಿ ಮಾಡಬೇಕಿದ್ರೆ ಒಂದು ಪುಸ್ತಕದ ರಾಶಿ ಬೇಕಿತ್ತು. ಇವತ್ತು ಒಂದು ಲ್ಯಾಪ್ಟಾಪಲ್ಲಿ ಎಷ್ಟು ಬೇಕು ಅದು ಅಷ್ಟನ್ನು ಕೂಡ ಆ ಲ್ಯಾಪ್ಟಾಪಲ್ಲಿ ಇಟ್ಕೊಳ್ಬೋದು. ಯಾಕಂದರೆ ಇವತ್ತು ಅಲ್ಲಿವರೆಗೆ ಬಂದಿದೆ. ಹಾಗಾಗಿ ತುಂಬ ಕಷ್ಟದ ದಿನಗಳು ಇವತ್ತು. ಆದರೆ ಇನ್ನು ಮುಂದೆ ಒಂದು ರಿಟರ್ನ್ ಆಗುವಂಥ ಒಂದು ಚಾನ್ಸ್ ಇದೆ. ಯಾಕಂದರೆ ಇವತ್ತು ನಾನು ನಮ್ಮ ಗೌತಮ್ ಪೈ ಇರ್ಬೋದು, ಸತೀಶ್ ಪೈ ಇರ್ಬೋದು, ಅವ್ರ ಹತ್ರ ನಾವು ಡಿಸ್ಕಸ್ ಮಾಡಿದಾಗ ಅವರು ಹೇಳಿದೊಂದು ಮಾತು, ಮಹೇಶ್ರವರೇ, ಇನ್ನು ಮುಂದೆ ಡಿಜಿಟಲ್ ಇದ್ದರೂ ಕೂಡ ನಿಮ್ಮ ಒಂದು ಫಿಸಿಕಲಿಯಾಗಿ ಖಂಡಿತವಾಗಿ ಅದು ಹಿಂದೆ ಬರ್ತದೆ. ಹಾಗಾಗಿ ಇನ್ನು ನಾವು ಅದನ್ನು ಕಾಯಬೇಕು. ಯಾಕಂದರೆ ಇನ್ನು ಮುಂದೆ ಖಂಡಿತವಾಗಿಯೂ ಜನಗಳು ಕೈಯಲ್ಲಿ ಪೇಪರನ್ನು ಹಿಡಿದು ಓದುವ ಕಾಲ ಬರ್ತದೆ. ಅಂದರೆ ಈಗ ನಮ್ಮ ಮಾಹಿತಿ ಪ್ರಕಾರ ಕೆಲವು ಕಂಟ್ರಿಗಳಲ್ಲಿ ಸ್ಕೂಲಲ್ಲಿ ಕೂಡ ಇದನ್ನು ಲ್ಯಾಪ್ಟಾಪನ್ನು ಸ್ವಲ್ಪ ಇದು ಮಾಡ್ತಾ ಇದ್ದಾರೆ. ಯಾಕಂದರೆ ಮಕ್ಕಳ ಕಣ್ಣುಗಳಿಗೆ ಸ್ವಲ್ಪ ಎಫೆಕ್ಟ್ ಆಗ್ತದೆ ಎನ್ನುವ ದೃಶ್ಯವನ್ನು ಇಟ್ಟುಕೊಂಡು ಅವರು ಪುಸ್ತಕವನ್ನು ಓದುವ ರೀತಿಗೆ ಬಂದಿದ್ದಾರೆ ಎನ್ನುವ ಮಾತನ್ನು ಕೂಡ ನಮ್ಮ ಗೌತಮ್ ಪೈ ಅವರು ಹೇಳಿದ್ದಾರೆ. ಅದು ಆಗ ಅವರದ್ದು ಭಾಷೆ ಕೂಡ ಇಂಪ್ರೂವ್ ಆಗ್ತದೆ. ನಾವು ನೋಡಿದ್ರೆ ಅಷ್ಟು ಗೊತ್ತಾಗುದಿಲ್ಲ, ಓದಿದಷ್ಟು ಜ್ಞಾನ ವೃದ್ಧಿಸಿ ಹೋಗ್ತದೆ. ಈಗ ಪತ್ರಿಕೋದ್ಯಮದಲ್ಲಿ ರಾಜಕೀಯ ಮತ್ತು ರಾಜಕೀಯ ವ್ಯಕ್ತಿಗಳ ಪ್ರಭಾವ ಎಷ್ಟಿರ್ತದೆ? ಇವತ್ತು ನಾನು ನನ್ನ ಪತ್ರಿಕೆಯಲ್ಲಿ ಸಮಾನವಾಗಿ ತಗೊಂಡಿದ್ದೇನೆ. ಯಾವ ಪಕ್ಷದವರು ಒಳ್ಳೆಯ ಕೆಲಸ ಮಾಡ್ತಾರೆ ಅದನ್ನು ಮಾತ್ರ ನಾನು ನನ್ನ ಪತ್ರಿಕೆಯಲ್ಲಿ ಪ್ರಕಟಣೆ ಮಾಡ್ತೇನೆ. ಮತ್ತು ಒಬ್ಬರಿಗೆ ವಿರುದ್ಧವಾಗಿ ಅಥವಾ ಅವರ ನೆಗೆಟಿವನ್ನು ನಾನು ಖಂಡಿತವಾಗಿ ಹಾಕೋದಿಲ್ಲ. ಯಾಕಂದರೆ ನಮಗೆ ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, JDS ಇರ್ಬೋದು, ನಮಗೆಲ್ಲ ಸಮಾನ. ಯಾಕಂದರೆ ಎಲ್ಲರೂ ಕೂಡ ಸಮಾಜದ ಒಳಿತಿಗೆ ಅವರು ಕೆಲಸ ಮಾಡಿದರೆ ಅವರನ್ನು ಖಂಡಿತವಾಗಿ ಶ್ಲಾಘನೆ ಮಾಡಿ ನನ್ನ ಪತ್ರಿಕೆಯಲ್ಲಿ ನಾನು ಮಾಡ್ತೇನೆ. ಹಾಗಾಗಿ ನನಗೆ ಯಾರೂ ಕೂಡ ಯಾರ ವಿರೋಧವನ್ನು ನಾನು ಕಟ್ಟಿಕೊಳ್ಳಲಿಲ್ಲ. ನಾನು ಎಲ್ಲರ ಹತ್ರ ಒಳ್ಳೆಯ ರೀತಿಯಲ್ಲಿದ್ದೆ. ಇವತ್ತಿಗೂ ನಾನು ಕರ್ನಾಟಕಾದ್ಯಂತ ಎಲ್ಲ ಮಿನಿಸ್ಟ್ರಿಗೂ ಇರ್ಬೋದು, ಅವರ ಕಾಲಿಗೆ ಕೂಡ ಕಾಲು ಮಾಡ್ತೇನೆ. ಅದೇ ರೀತಿ ನಾನು
ನನ್ನ ಕಾಪೀಸನ್ನು ಕೂಡ ನಾನು ಅವ್ರಿಗೆ ಕಳಿಸ್ತೇನೆ. ಯಾಕಂದರೆ ನನ್ನ ಪತ್ರಿಕೆಯ ಒಂದು ಪ್ರತಿಯ ಒಂದು PDF ಅನ್ನು ನಾನು ಅವ್ರಿಗೆ ಕಳಿಸ್ತಾ ಇದ್ದೇನೆ. ಯಾಕಂದರೆ ಅವರು ಯಾರು ಕೂಡ ನನಗೆ ವಿರುದ್ಧವಾಗಿಲ್ಲ, ಯಾಕಂದರೆ ನಾನು ಅವರಿಗೆ ವಿರುದ್ಧವಾಗಿಲ್ಲ. ಈಗ ಪತ್ರಿಕೋದ್ಯಮ ಇರ್ಬೋದು, ಮುದ್ರಣ ಇರ್ಬೋದು, ನಿಮಗೆ ಈ ಜರ್ನಿಯಲ್ಲಿ ತುಂಬ ಸಹಕರಿಸಿದವರು ಯಾರು ಯಾರು? ನನಗೆ ಮೊದಲನೇದಾಗಿ ನಾನು ರುಡ್ಸೆಟ್ ಸಂಸ್ಥೆಗೆ ಅಂತ ನಾನು ಇದು ಮಾಡ್ತೇನೆ. ಯಾಕಂದರೆ ಪರಮ ಪೂಜ್ಯ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಡೆ ಅವರಿಗೆ ನಾನು ಶಿರಬಾಗ್ತೇನೆ. ಯಾಕಂದರೆ ನಾನು ಒಂದು ಸಣ್ಣ ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇದ್ದ ವ್ಯಕ್ತಿ, ಅವರ ಸಂಸ್ಥೆಯ ಮುಖಾಂತರ ನನಗೆ ಅವರು ದಾರಿದೀಪವಾಗಿದ್ದರು. ಆ ನಂತರ ನಾನು ಆ ಸಂಸ್ಥೆಯ ಮುಖಾಂತರ ನಾನೊಂದು ನ್ಯಾಷನಲ್ ಅವಾರ್ಡನ್ನು ತಗೊಳ್ಳುವಂಥ ಒಂದು ಯೋಗ, ಅದೇ 2 ನ್ಯಾಷನಲ್ ಅವಾರ್ಡನ್ನು ಕೂಡ ನಾನು ಪರಮ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಕೈಯಲ್ಲೇ ನಾನು ತಗೊಂಡಿದ್ದೇನೆ. ಅದು ಒಂದು ನನಗೆ ತುಂಬ ಖುಷಿ ಕೊಟ್ಟಿದೆ. ಅದೇ ರೀತಿ ನನ್ನ ಈ ಒಂದು ರುಡ್ಸೆಟ್ ಸಂಸ್ಥೆಯ ಜರ್ನಿಗೆ ನಮ್ಮ KN ಜನಾರ್ದನ್ ಅಂತ, ಈಗ ಅವರು ಸಿರಿ ಸಂಸ್ಥೆ MD ಆಗಿದ್ದಾರೆ. ಇವತ್ತು ನಾನು ನ್ಯಾಷನಲ್ ಅವಾರ್ಡ್ ಏನೋ ಬೇಕಿತ್ತು, ಅದಕ್ಕೆ ಒಂದು ಸಹಕಾರ ಮಾಡಿದವರು ನಮ್ಮ KN ಜನಾರ್ದನ್ ಅವರು. ಅವರನ್ನು ನಾನು ಯಾವತ್ತೂ ನೆನಪು ಮಾಡಿಕೊಳ್ತೀನಿ. ಅದೇ ರೀತಿ ನನ್ನ ಕುಟುಂಬದವ್ರ ಸಪೋರ್ಟ್, ನನ್ನ ತಂದೆ ತಾಯಿ ನನಗೆ ಸಪೋರ್ಟ್ ಮಾಡಿದ್ದರಿಂದ ನಾನು ಇಷ್ಟು ಮೇಲೆ ಬರಲಿಕ್ಕೆ ಸಾಧ್ಯ ಆಯಿತು. ಯಾಕಂದರೆ ನನ್ನ ಮಗ ಒಳ್ಳೆಯ ರೀತಿಯಲ್ಲಿ ಇರಬೇಕು ಎನ್ನುವ ದೃಷ್ಟಿಯನ್ನು ಇಟ್ಟುಕೊಂಡು ತನ್ನ ತಂದೆ ತಾಯಿ ನನಗೆ ಒಂದು ಮಾರ್ಗದರ್ಶನ, ಒಂದು ಆಶೀರ್ವಾದನ ಮಾಡಿದ್ದಾರೆ. ಅದೇ ರೀತಿ ನನ್ನ ಕಸ್ಟಮರ್ಸ್, ನನ್ನ ಈ ಪ್ರಿಂಟಿಂಗ್ಗೆ ಕಸ್ಟಮರ್, ಅವರನ್ನು ನಾನು ಇದು ಮಾಡಲೇಬೇಕಂದ್ರೆ ತುಂಬ ಜನ ನನಗೆ ನನ್ನ ಪ್ರಾರಂಭದ ದಿನಗಳಲ್ಲಿ ನನಗೆ ಕಸ್ಟಮರ್ ಆಗಿದ್ದವರು ಇವತ್ತಿಗೂ ನನ್ನೊಂದಿಗೆ ಇದ್ದಾರೆ. 32 ವರ್ಷದಿಂದ ನನ್ನೊಂದಿಗಿದ್ದಾರೆ. ಅವರಿಗೆ ನಿಜವಾಗಿ ನಾನು ತಲೆಯನ್ನು ಬಾಗಲೇಬೇಕಾಗ್ತದೆ. ನಾನು ಆಗಲೇ ಕೇಳಬೇಕಿತ್ತು, ರುಡ್ಸೆಟ್ ಸಂಸ್ಥೆಯಲ್ಲಿ ಈಗ ರುಡ್ಸೆಟ್ ಸಂಸ್ಥೆಯಲ್ಲಿ ಈಗ ಒಬ್ಬರು ಅಭ್ಯರ್ಥಿ ಜಾಯ್ನ್ ಆಗ್ತಾರೆ, ಅವರು ಅಲ್ಲೇ ಉಳಿಬೇಕಾಗ್ತದಾ ಅಥವಾ ಸಂಸ್ಥೆಯ ಒಂದು ತರಬೇತಿ ಏನಿದೆ, ಹಿಂದಿನ ದಿನಗಳಲ್ಲಿ ಅದು ಅಲ್ಲಿ ಉಳಿಯುವಂಥ ಒಂದು ಇದಿತ್ತು. ಯಾಕಂದರೆ ಅಲ್ಲಿ ಉಳಿಲೇಬೇಕಿತ್ತು. ಇವಾಗ ಹಾಗಲ್ಲ. ಇವಾಗದ್ದು ಇದು ಸ್ವಲ್ಪ ಚೇಂಜ್ ಆಗಿದೆ. ಇವತ್ತು ತರಬೇತಿ ದಿನಗಳಲ್ಲಿ ಅಲ್ಲಿ ಉಳಿದರೆ ಒಳ್ಳೆಯದು. ಯಾಕಂದರೆ ಕೆಲವು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಲ್ಲಿಯೇ ಆಗ್ತದೆ. ನೀವು 30 ದಿನದ ಟ್ರೈನಿಂಗ್ ಇದ್ದರೆ 30 ದಿನ ಉಳಿದರೆ ಒಳ್ಳೆಯದು. ಆದರೆ ಉಳಿಬೇಕಂತ ಕಡ್ಡಾಯ ಇಲ್ಲ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5:30, 6 ಗಂಟೆವರೆಗೆ ನಿಂತು ನಂತರ ಮನೆಗೆ ಬರ್ಬೋದು. ಮತ್ತು ಅಲ್ಲಿ ಎಲ್ಲ ಉಚಿತವಾಗಿರ್ತದೆ. ಒಂದು ಪೈಸೆ ಒಂದು ಕೊಡಲಿಕ್ಕಿಲ್ಲ. ಅವತ್ತು ಅಲ್ಲಿ ಅವರ ಡ್ರೆಸ್ ಸಮೇತ ಅವರ ಒಂದು ಡ್ರೆಸ್ ಕೋಡನ್ನು ಕೂಡ ಸಂಸ್ಥೆ ಕೊಡುತ್ತದೆ. ಅದೇ ರೀತಿ ಅಲ್ಲಿ ಅವರ ಬೆಳಿಗ್ಗೆಯಿಂದ ಹಿಡಿದು ಟಿಫಿನ್, ಅದೇ ರೀತಿ ಮಧ್ಯಾಹ್ನದ ಊಟ ಮತ್ತು ಸಾಯಂಕಾಲ ಟೀ, ರಾತ್ರಿ ಊಟ ಎಲ್ಲವೂ ಕೂಡ ಅಲ್ಲಿ ಉಚಿತವಾಗಿರುತ್ತದೆ. ಮತ್ತು ಅಲ್ಲಿ ಅವರ ಒಂದು ಮಾರ್ಕೆಟಿಂಗ್ನ ಬಗ್ಗೆಯೂ ಕೂಡ ಅವರು ಅಲ್ಲಿ ಟ್ರೈನಿಂಗನ್ನು ಕೊಡ್ತಾರೆ. ಅದು ತುಂಬ ಉಪಯುಕ್ತ ಟ್ರೈನಿಂಗ್. ಅದನ್ನು ಉಪಯೋಗಿಸಿಕೊಂಡ್ರೆ ಖಂಡಿತವಾಗಿಯೂ ಇನ್ನು ಮುಂದಿನ ದಿನಗಳಲ್ಲಿಯೂ ಕೂಡ ಒಳ್ಳೆಯ ಅವಕಾಶಗಳು ನಮ್ಮ ಸಂಸ್ಥೆ ಮುಖಾಂತರ ಸಿಗ್ತದೆ. ಪತ್ರಿಕೋದ್ಯಮ ಮತ್ತು ಮುದ್ರಣ ಬಿಟ್ಟು ಮಹೇಶ್ ಅವರು ತಮ್ಮನ್ನು ಸಾಮಾಜಿಕ ಕಾರ್ಯಕ್ರಮದಲ್ಲಿ ಹೇಗೆ ತೊಡಗಿಸಿಕೊಂಡಿದ್ದಾರೆ? ನಾನು ನನ್ನ ಮೊದಲನೇದಾಗಿ ನನ್ನ ಸಂಸ್ಥೆ ಪ್ರಿಂಟರ್ಸ್ ಅಸೋಸಿಯೇಷನ್ ನಾನು ನನ್ನ ಪ್ರಾರಂಭದ ದಿನಗಳಲ್ಲಿ ಕೂಡ ನಾನು ಅಲ್ಲಿ ನನ್ನ ಸದಸ್ಯನಾಗಿ, ಅದೇ ರೀತಿ ಅಲ್ಲಿ ಕಾರ್ಯದರ್ಶಿಯಾಗಿ, ಅಧ್ಯಕ್ಷನಾಗಿ ನಾನು ಉಡುಪಿ ಜಿಲ್ಲೆಯನ್ನು ನಿಭಾಯಿಸಿದ್ದೇನೆ. ಅದೇ ರೀತಿ ಈಗ ಕರ್ನಾಟಕ ರಾಜ್ಯ ಮುದ್ರಣಕಾರರ ಸಮನ್ವಯ ಸಮಿತಿಯನ್ನು ರಚಿಸಲಾಗಿದೆ, ನಮ್ಮ ಕರ್ನಾಟಕ ಸ್ಟೇಟ್ ಪ್ರಿಂಟರ್ಸ್ ಅಸೋಸಿಯೇಷನ್. ಅದರ ಒಂದು ಪರಿಧಿಯಲ್ಲಿ ಅದು ಬರ್ತದೆ. ಅಲ್ಲಿ ನಾನು 31 ಜಿಲ್ಲೆಗಳ ಜವಾಬ್ದಾರಿಯನ್ನು ನನಗೆ ಕೊಟ್ಟಿದ್ದಾರೆ. ಸಮನ್ವಯ ಸಮಿತಿಯ ರಾಜ್ಯ ಸಂಚಾಲಕನಾಗಿ ನಾನು ಇವತ್ತು ಕೆಲಸ ಮಾಡ್ತಿದ್ದೇನೆ. ಅಲ್ಲಿ ಒಂದು ವಿಚಾರವನ್ನು ನಾನು ಹೇಳಲೇಬೇಕಾಗ್ತದೆ. ಈ ಒಂದು ಹಳ್ಳಿಯಿಂದ ನನ್ನನ್ನು ರಾಷ್ಟ್ರೀಯ ಮಟ್ಟಕ್ಕೆ ಈ ಪ್ರಿಂಟರ್ಸ್ ಅಸೋಸಿಯೇಷನ್ ಮುಖಾಂತರ ನಮ್ಮ CN ಜನಾರ್ದನ್ ಸರ್, ಅದೇ ರೀತಿ BR ಅಶೋಕ್ ಕುಮಾರ್, ಅವರಿಬ್ಬರು ನನಗೆ ತುಂಬ ಒಂದು ಸಹಕಾರವನ್ನು ಕೊಟ್ಟು ನನ್ನನ್ನು ಇವತ್ತು ಆಲ್ ಇಂಡಿಯಾ ಫೆಡರೇಷನ್ ಕೂಡ ನನ್ನನ್ನು ಒಂದು ಸದಸ್ಯನಾಗಿ ಮಾಡಿ, ಅಲ್ಲಿಯೂ ಕೂಡ ನಾನು ಗವರ್ನಿಂಗ್ ಕೌನ್ಸಿಲ್ ಮೆಂಬರನ್ನು ಮಾಡಿದ್ದಾರೆ. ಇವತ್ತು ನನಗೆ ನನ್ನ ಈ ಒಂದು ಉದ್ಯಮದಲ್ಲಿ ನಾನು ಎತ್ತರಕ್ಕೆ ಬೆಳೆಯುವಾಗಿ ಅವರು ಜನಾರ್ದನ್ ಸರ್, ಅದೇ ರೀತಿ ಅಶೋಕ್ ಸರ್ ಅವರ ಒಂದು ತಂಡ ನನಗೆ ಸಹಕಾರ ನೀಡಿದ್ದರಿಂದ ನಾನು ಇವತ್ತು
ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ನಾನು ಗುರುತಿಸಿಕೊಂಡಿದ್ದೇನೆ. ಇವತ್ತು ಆಲ್ ಇಂಡಿಯಾ ಫೆಡರೇಷನ್ ನಾನು ಗವರ್ನಿಂಗ್ ಕೌನ್ಸಿಲ್ ಮೆಂಬರ್ ಆಗಿಯೂ ಕೂಡ ನಾನು ಆ, ಅಲ್ಲಿ ಆ ಸಭೆಗಳಿಗೆ ನಾನು ಅಟೆಂಡ್ ಆಗ್ತಾ ಇದ್ದೇನೆ. ಈಗ ಜಿಲ್ಲಾ ಪ್ರಿಂಟರ್ ಅಸೋಸಿಯೇಷನಲ್ಲಿ ಅಧ್ಯಕ್ಷರಾಗಿದ್ರಿ, ಅದ ನಂತರ ರಾಜ್ಯಕ್ಕೆ ಹೋದ್ರಿ. ಅದಕ್ಕೆ ಮತ್ತೆ ಇದಕ್ಕೆ ವ್ಯತ್ಯಾಸ ಹೇಗಿರ್ತದೆ? ಈಗ ನಾನು ಇಲ್ಲಿ ಉಡುಪಿ ಜಿಲ್ಲೆಯಲ್ಲಿ ನಾನು ಜಿಲ್ಲೆಯನ್ನು ಮಾತ್ರ ಇದು ಮಾಡಲಿಕ್ಕೆ, ಇವತ್ತು ನಾನು ಆಗಲ್ಲ, 31 ಜಿಲ್ಲೆಯ ಜವಾಬ್ದಾರಿ ನನಗೆ ಇದೆ. ಹಾಗಾಗಿ ನಾನು 31 ಜಿಲ್ಲೆಗಳಲ್ಲಿಯೂ ಕೂಡ ನಾನು ಕೆಲಸವನ್ನು ಮಾಡಬೇಕಾಗ್ತದೆ. ಅಲ್ಲಿ ಕೆಲಸ ಮಾಡುವ ಜವಾಬ್ದಾರಿಯನ್ನು ನಮಗೆ ನಮ್ಮ ರಾಜ್ಯ ಸಂಘಟನೆ ಕೊಟ್ಟಿದೆ. ನನಗೆ ಅಲ್ಲಿ ಬಂದು ಎಲ್ಲಿ ನಾನು ಹೋಗಲಿಕ್ಕಿದ್ರು ಬಂದು ಹೋಗೋ ಖರ್ಚು ಎಲ್ಲವನ್ನು ಕೂಡ ನಮ್ಮ ಸ್ಟೇಟ್ ಅಸೋಸಿಯೇಷನ್ ನನಗೆ ಭರಿಸ್ತದೆ. ಹಾಗಾಗಿ ಅದು ನನಗೀಗ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಾನು ಎಲ್ಲ ಕಡೆ ಹೋದರೂ ಕೂಡ ನಮ್ಮವರಿದ್ದಾರೆ. ಈಗ ಇವತ್ತು ನೆಕ್ಸ್ಟ್ ಈಗ ಒಂದು ಪ್ರಿಂಟರ್ಸ್ ಡೇ ಇದೆ ನಮ್ಗೆ ಶಿವಮೊಗ್ಗದಲ್ಲಿ, ಅಲ್ಲಿಯೂ ಕೂಡ ನನ್ನನ್ನು ಕರೆದಿದ್ದಾರೆ. ಹಾಗೆ ನಾನು ಎಲ್ಲ ಕಡೆಯೂ ನಾನು ಜರ್ನಿಯನ್ನು ಮಾಡ್ತಾಯಿದ್ದೇನೆ. ಯಾಕಂದರೆ ನನ್ನ ಈ ಒಂದು ವರ್ಷದಲ್ಲಿ ಸುಮಾರು ಕಡೆ ನಾನು ನನ್ನ ಜಿಲ್ಲೆಗಳಿಗೆ ನಾನು ಭೇಟಿ ಕೊಟ್ಟಿದ್ದೀನಿ. ಅಲ್ಲಿ ನನಗೆ ಕೂಡ ಒಳ್ಳೆಯ ಒಂದು ಗೌರವವನ್ನು ಅವರು ಕೊಡ್ತಾ ಇದ್ದಾರೆ. ಹಾಗೆ ಮತ್ತು ಅಲ್ಲಿ ಒಟ್ಟುಗೂಡಿಸುವಂಥ ಕೆಲಸ, ಅದೇ ರೀತಿ ಅಲ್ಲಿ ಅವರ ಒಂದು ನಮ್ಮ ಪ್ರಿಂಟರ್ಸ್ ರೇಟ್ ಇರ್ಬೋದು ಅದರ ಬಗ್ಗೆ ಚರ್ಚೆ ಮಾಡುವಂಥದ್ದು, ಮತ್ತು ನಾವು ಅಲ್ಲಿ ಯಾವ ಥರ ನಾವು ಕಸ್ಟಮರನ್ನು ನಾವು ಇದು ಮಾಡಬೇಕು ಅದಕ್ಕೆಲ್ಲ ಒಂದು ಮಾರ್ಗದರ್ಶನ, ಅದೇ ರೀತಿ ನಮ್ಮ ಈ ಪ್ರಿಂಟಿಂಗ್ ಮೆಷಿನ್ ಎಕ್ಸಿಬಿಷನ್ ಅದನ್ನೆಲ್ಲ ನಾವು ಅದರ ಮುಖಾಂತರ ನಾವು ಮಾಡ್ತಾಯಿದ್ದೀವಿ. ಅದು ಒಂದು ತುಂಬ ಖುಷಿ ಕೊಟ್ಟಿದೆ. ಅದೇ ರೀತಿ ಇನ್ನೊಂದು, ನಾನು ರೋಟ್ರಿಯಲ್ಲಿ ಕೂಡ ನಾನು ತೊಡಗಿಸಿಕೊಂಡಿದ್ದೇನೆ. ರೋಟ್ರಿಯಲ್ಲಿ ನನ್ನನ್ನು ತೊಡಗಿಸಿಕೊಂಡು ಸುಮಾರು 26 ವರ್ಷ ಆಯಿತು. ನಾನು ಅಸಿಸ್ಟೆಂಟ್ ಗವರ್ನರ್ ಆಗಿಯೂ ಕೂಡ ನಾನು ಕೆಲಸವನ್ನು ಮಾಡಿದ್ದೇನೆ. ಅದು ತುಂಬ ನನಗೆ ಸಾಮಾಜಿಕ ಜೀವನದಲ್ಲಿ ಕೂಡ ನನಗೆ ತುಂಬ ಖುಷಿ ಕೊಟ್ಟಿದೆ. ಈಗ ಪತ್ರಿಕೆ, ಮುದ್ರಣ ಮತ್ತು ಸಾಮಾಜಿಕ ಕಾರ್ಯಕ್ರಮ, ಇದಕ್ಕೆ ಹೇಗೆ ಟೈಮ್ ಮ್ಯಾನೇಜ್ ಮಾಡ್ತೀರಿ? ಹೇಗೆ ಅದು ತುಂಬ ಕಷ್ಟ ಆಗ್ತದೆ. ಅದೇ ನಾನು ನನ್ನ ಫ್ಯಾಮಿಲಿಗೆ ಅಷ್ಟು ಟೈಮ್ ಕೊಡಲಿಕ್ಕೆ ಆಗ್ತಾ ಇಲ್ಲ. ಆದರೆ ನನಗೆ ಒಂದು ಖುಷಿ ಅಂದರೆ, ನಾನು ಸಾಮಾಜಿಕವಾಗಿ ನಾನು ಒಳ್ಳೆಯದನ್ನು ಮಾಡಬೇಕು ಅನ್ನೋ ಖುಷಿ ಒಂದು ಬಿಟ್ಟರೆ ಮತ್ತೇನಿಲ್ಲ. ಆ ಖುಷಿಯಿಂದ ನನ್ನಿಂದ ಇನ್ನೊಬ್ಬರಿಗೆ ಹೆಲ್ಪ್ ಆಗ್ತದೆ ಅನ್ನೋ ದೃಷ್ಟಿ ಇಟ್ಕೊಂಡು ಮಾತ್ರ. ಯಾಕಂದರೆ ಇವತ್ತು ನಾನು ಒಂದು ಖುಷಿ ಕಂಡದ್ದು ಏನಂದರೆ, ಈ ಒಂದು ಕರ್ನಾಟಕವನ್ನೊಂದು ಒಟ್ಟು ಮಾಡಬೇಕು ಅನ್ನೋ ಒಂದು ಆಸೆ ನನ್ನಲ್ಲಿತ್ತು. ಈ ಕೊರೋನಾ ಸಂದರ್ಭದಲ್ಲಿ ನಾನು ಇಲ್ಲಿ ಒಂದು ಆಲೋಚನೆ ಮಾಡುವಾಗ ನನಗೊಂದು ಆಸೆ ಆಯಿತು. ನಾವು ಹೇಗೆ ಒಟ್ಟು ಮಾಡಿದ್ದೆ, ನಾವು ಒಂದು ಕುಟುಂಬ, ನಾವು ಕರ್ನಾಟಕದಲ್ಲಿ ಒಟ್ಟಾಗ್ತೇವೆ. ಅದನ್ನೇ ನಾನು ನಮ್ಮ ರಾಜ್ಯಾಧ್ಯಕ್ಷರಾದ ಅಶೋಕ್ ಕುಮಾರ್ ಅವರಿಗೆ ನಾನು ತಿಳಿಸಿದೆ. ಆವಾಗ ಅವರು ಹೇಳಿದರು, ಮಹೇಶ್, ಅದು ಒಟ್ಟು ಮಾಡಬೇಕಾದ ಆಸೆ ಇದೆ, ಆದರೆ ಒಟ್ಟು ಮಾಡೋದು ಯಾರು ಅಂತ ಹೇಳಿದರು. ಅದಕ್ಕೆ ನಾನು ಒಂದು ಮಾತು ಹೇಳಿದೆ, ಸರ್ ನಾನು ಆದಷ್ಟು ನಾನು ಮಾಡ್ತೇನೆ ಒಟ್ಟು, ಖಂಡಿತ ಮಹೇಶ್ ನೀವು ಮಾಡಿ ಅಂತ ಹೇಳಿದರು. ಆದರೆ ನಾನು ದೃಷ್ಟಿ ಇಟ್ಕೊಂಡದ್ದು ಏನಂದರೆ, ನಾನೊಂದು ಎಲ್ಲರನ್ನು ಒಟ್ಟು ಮಾಡಬೇಕು ಅನ್ನೋ ದೃಶ್ಯನ ಇಟ್ಕೊಂಡಷ್ಟೇ. ನಾನು ನಿಜವಾಗಿಯೂ ನನಗೆ ಚೇರ್ಮನ್ ಕೊಡ್ತಾರಂಥ ದೃಶ್ಯನ ಇಟ್ಕೊಂಡು ನಾನು ಇದನ್ನು ಮಾಡಲಿಲ್ಲ. ಆದರೆ ಜನಾರ್ದನ್ ಸರ್ ಮತ್ತು ಅಶೋಕ್ ಸರ್ ಅವರು ಒಂದು ದಿವಸ ನನಗೆ ಬೆಂಗಳೂರು ಕರೆದು ನನಗೆ ಒಂದು ಪಟ್ಟವನ್ನೇ ಕಟ್ಟಿಬಿಟ್ರು. ನೀವೊಂದು ಕರ್ನಾಟಕ ರಾಜ್ಯ ಮುದ್ರಣ ಸಮನ್ವಯ ಚೇರ್ಮನ್ ಅಂತ ನನಗೆ ಪಟ್ಟ ಕಟ್ಟಿದ್ರು. ನಾನು ಹೇಳಿದೆ, ನಾನು ಆಗೋದಿಲ್ಲ. ಇಲ್ಲ ಮಹೇಶ್, ನೀನು ಸ್ವಲ್ಪ ಸಮಯ ಆದರೂ ನೀವು ಮಾಡಬೇಕಂತ ಅವರ ಒತ್ತಾಯದ ಮೇರೆಗೆ ನಾನು ವಹಿಸ್ಕೊಂಡಿಗೆ ತುಂಬ ಖುಷಿ ಕೊಟ್ಟಿದೆ. ಯಾಕಂದರೆ ನಾನೀಗ ಎಲ್ಲ ಜಿಲ್ಲೆಗಳಿಗೂ ನಾನು ಭೇಟಿ ಕೊಟ್ಟಾಗ ಅಲ್ಲಿ ನನಗೆ ತುಂಬ ಸಂತೋಷ. ಯಾಕಂದರೆ ಅವರ ಹತ್ರ ಮಾತಾಡೋದೆ, ನಾನು ಏನೂ ಅಲ್ಲ, 4 ಜನರೇಷನ್ ಇದ್ದ ಪ್ರಿಂಟಿಂಗ್ ಪ್ರೆಸ್ನವರು ನನಗಿದ್ದಾರೆ. ಈಗ ಅವತ್ತು ಒಂದು ದಿವಸ ನಾನು ವಿಜಯ ಶಂಕೇಶ್ವರ್ ಇದ್ದಾರೆ, ಅವರ ತಮ್ಮ ಮೃತ್ಯುಂಜಯ ಶಂಕೇಶ್ವರ್ ಅವರ ನನಗೆ ಗದಗದಲ್ಲಿ ಸಿಕ್ಕಿದ್ರು ನಾನು ಹೋದಾಗ. ಅವ್ರಿಗೂ ಎಷ್ಟು ಖುಷಿ ಆಯಿತು ಅಂದರೆ, ನನಗೆ ಸಂಕೇಶ್ವರ ಮುದ್ರಣ ಸಂಸ್ಥೆಯ ಮಾಲಕರವರು, ಅಷ್ಟು ದೊಡ್ಡ ವ್ಯಕ್ತಿಯ ಹತ್ತಿರ ಹೋಗಿ ನಾನು ಮಾತಾಡುವಂಥ ಅವಕಾಶವನ್ನು ನಮಗೆ ಮಾಡಿಕೊಟ್ಟದ್ದು ನಮ್ಮ ರಾಜ್ಯ ಸಂಘಟನೆ. ಅದು ನನಗೆ ಖುಷಿ ಕೊಡು. ಅಂಥದ್ದೇ ಎಲ್ಲ ಕಡೆ ಇರ್ಬೋದು, ಈಗ ಹುಬ್ಬಳ್ಳಿ ಇರ್ಬೋದು, ಬೆಳಗಾವಿ ಇರ್ಬೋದು, ಬಿಜಾಪುರ ಇರ್ಬೋದು, ಎಲ್ಲ ಒಂದು ಹಿರಿಯರಿದ್ದಾರೆ, ತುಂಬ ಹಿರಿಯರಿದ್ದಾರೆ. 4 ಜನರೇಷನ್ ಇದ್ದವರದ್ದು ಕೂಡ ಪ್ರಸಿದ್ಧವರು ಇವತ್ತಿಗಿದ್ದಾರೆ, ನಮ್ಮದೀಗ ಒಂದು ಜನ್ರೇಷನ್. ಹಾಗಾಗಿ ಅದು ಒಂದು ನಮಗೆ ತುಂಬ ಸಂತೋಷ ಕೊಟ್ಟಿದೆ. ಅದೀಗ ಹಾಗಾಗಿ ನಾನು ಈಗ ತುಂಬ ಜನ ಕೇಳ್ತಾರೆ, ನಿಮಗೆ ತುಂಬ ಕಷ್ಟ ಆಗೋದಿಲ್ಲ? ಕಷ್ಟ ಆಗ್ತದೆ, ಅದು ನಮಗೆ ಫ್ಯಾಮಿಲಿಗೂ ಟೈಮ್ ಕೊಡಲಿಕ್ಕೆ ಆಗೋದಿಲ್ಲ, ಏನು ಮಾಡೋದು. ಆದರೆ ನಾವು ಸಮಾಜಕ್ಕೆ ಒಳ್ಳೆಯದು ಮಾಡಿ ದೇವರು ಖಂಡಿತವಾಗಿ ನಮಗೆ ಒಳ್ಳೇದು ಮಾಡ್ತಾರೆ. ಇವತ್ತು ನನ್ನ ಸಂಸಾರದಲ್ಲಿ ಕೂಡ ನನ್ನ ಒಬ್ಬಳು ಮಗಳು ಈಗ ಕೆಮಿಸ್ಟ್ರಿಯಲ್ಲಿ PhD ಮಾಡ್ತಾ ಇದ್ದಾಳೆ, ಒಬ್ಬಳು ಈಗ ಫೈನಲ್ ಇಯರ್ ಡಿಗ್ರಿಯಲ್ಲಿದ್ದಾಳೆ, ಇಬ್ಬರು ಹೆಣ್ಣು ಮಕ್ಕಳು. ಒಳ್ಳೆಯ ರೀತಿಯಲ್ಲಿ ಹೋಗ್ತಿದೆ. ಅದು ನಮಗೆ ಹಿರಿಯರ ಆಶೀರ್ವಾದ. ಅದೇ ರೀತಿ ನಮಗೆ ನಾವು ಏನೋ ಒಂದು ಸಮಾಜಕ್ಕೆ ಒಳ್ಳೆಯದು ಮಾಡಿದ್ರೆ ಅದು ಖಂಡಿತವಾಗಿ ದೇವರು ನಮ್ಗೆ ಕೊಟ್ಟೇ ಕೊಡ್ತಾನೆ. ಈಗ ಎಲ್ಲ ಡಿಜಿಟಲ್ ಆದ ಕಾರಣ
ಆಗ ಹೇಳಿದ್ರಿ ಮುದ್ರಣದ್ದು ಸ್ವಲ್ಪ ಕಮ್ಮಿ ಆಗಿದೆ ಅಂತ. ಹ್ಮ್. ಆ ಟೈಮಲ್ಲಿ ನೀವು ಪತ್ರಿಕೆ ಶುರು ಮಾಡಿದ್ರಿ. ಹೌದು. ಈಗ ಶುರು ಮಾಡಿ ಪತ್ರಿಕೆಯಲ್ಲಿ ಲಾಭ ಬರುದು ಹೌದು. ಕಮ್ಮಿ ಇರ್ಬೋದು, ಲಾಭ ಇಲ್ಲ ಅಂತ ಹೇಳ್ಬೋದು. ಆಗ ಬೇಡ ಸಾಕು ಅಂತ ಎಣಿಸಿತಾ? ಅಲ್ಲ, ನನಗೆ ಸಾಕು ಅಂತ ಎಣಿಸ್ಲಿಲ್ಲ. ಯಾಕಂದರೆ ನಮ್ಮದೇ ಮುದ್ರಣ ಸಂಸ್ಥೆ ಇರೋದ್ರಿಂದ ಏನೋ ಒಂದು ದಿನ ನಮ್ಗೆ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಯವರು ಹೇಳಿದರು, ಪತ್ರಿಕೆ ನಾನು ಇದು ಮಾಡಿ ಅವರದ್ದು ಒಂದು ಎಪಿಸೋಡು ಇದನ್ನು ಮಾಡಿದೆ, ರಿಲೀಸ್ ಮಾಡುವಾಗ ಹೇಳಿದರು, ಮಹೇಶ್ ತುಂಬ ಕಷ್ಟ ಉಂಟು, ಪತ್ರಿಕೆ ಮಾಡೋದು ಅಷ್ಟು ಸುಲಭ ಇಲ್ಲ, ಬಟ್ಟೆ ಅಂಗಡಿ ಮಾಡಿದ ಹಾಗೆ ಆಗ್ತದೆ ಅದು ಅದು ಅದರಲ್ಲಿ ತುಂಬ ಕಷ್ಟ ಅಂತ. ಅದು ಹೌದು ಸ್ವಾಮೀಜಿ, ಆದರೂ ನನಗೊಂದು ಆಶಾ ಮಾಡು ಅಂತ ನನಗೊಂದು ಆಶೀರ್ವಾದ ಮಾಡಿದರು. ಹಾಗೆ ಕಷ್ಟ ಇದೆ, ಈಗ ಕಷ್ಟಪಡದೆ ಖಂಡಿತ ಆಗೋದಿಲ್ಲ. ಯಾಕಂದರೆ ಇವತ್ತು ಯಾವುದೇ ಪತ್ರಿಕೆ ಇರಬಹುದು, ಅದು ಒಬ್ಬ ಸದಸ್ಯನಿಂದ ಅದು ಸದಸ್ಯರಾಗಿ ಅದು ಹೋಗಿದ್ದೆ ವಿನಃ ಒಮ್ಮೆಲೆ ಅದು ಎತ್ತರಕ್ಕೆ ಬೆಳೀಲಿಲ್ಲ. ಹಾಗಾಗಿ ನನಗೆ ಕೂಡ ಒಂದು ಆಶೆ ಇದೆ, ನನ್ನ ಪತ್ರಿಕೆ ಒಂದು ಎತ್ತರಕ್ಕೆ ಬೆಳಿಬಹುದು ಎನ್ನುವ ದೃಷ್ಟಿ. ಹಾಗಾಗಿ ನೋಡುವ, ಎಲ್ಲರ ಸಹಕಾರ, ನನ್ನ ಸಹಪಾಠಿಗಳಿರ್ಬೋದು, ಅದೇ ರೀತಿ ನನ್ನೆಲ್ಲ ಸಮಾಜದವರು ಇರ್ಬೋದು, ಅದೇ ರೀತಿ ನಮ್ಮ ಎಲ್ಲ ವೃತ್ತಿಬಾಂಧವರು ಎಲ್ಲರೂ ಕೂಡ ಒಂದು ಸದಸ್ಯರಾದರೆ, ಒಂದು 5,000 ಸರ್ಕ್ಯುಲೇಷನ್ ಆದರೆ ಒಳ್ಳೆ ರೀತಿಯಲ್ಲಿ ನಡೀಬೋದು ಅಂತ ನನಗೆ ಒಂದು ಆಸೆ ಇದೆ. ಈಗ ಈಗಿನ ಯುವಕರಿಗೆ ಉದ್ಯಮ ಮಾಡಬೇಕು ಅನ್ನುವ ಆಸೆ ಹೆಚ್ಚಿರ್ತದೆ, ಆದರೆ ಶುರು ಮಾಡಲಿಕ್ಕೆ ಹೇಗೆ ಶುರು ಮಾಡೋದು, ಮತ್ತು ಕೆಲವರು ಶುರು ಮಾಡುವ ಮೊದಲೇ ಹಿಂಜರಿತಾರೆ, ಅವರಿಗೆ ಏನು ಹೇಳಲಿಕ್ಕೆ? ನಾನು ಅವರಿಗೆ ಒಂದು ಕಿವಿಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಈ ಒಂದು ತರಬೇತಿ ಸಂಸ್ಥೆಗಳಿದೆ. ಈಗ ನಾನು ಮೊದಲನೇದಾಗಿ ನಾನು ರುಡ್ಸೆಟ್ ಸಂಸ್ಥೆ ಬಗ್ಗೆ ಹೇಳ್ತೇನೆ. ಯಾರು ಏನೇ ತರಬೇತಿ, ಈಗ EDP ಅಂತ ಇದೆ, PMEGP ಇದೆ, ತುಂಬ ತರಬೇತಿಗಳಿದೆ. ಅವರು ಅಲ್ಲಿ ರುಡ್ಸೆಟ್ಗೆ ಹೋಗಲಿಕ್ಕೆ ಹೇಳುವ ಉದ್ದೇಶ, ಅಲ್ಲಿ ಅವರು 3 ದಿನಗಳ ಕಾಲ ಅವರು ಅಲ್ಲಿ ಅವರ ಒಂದು ಟ್ರೈನಿಂಗ್ ಇರ್ತದೆ. 3 ದಿನಗಳ ವ್ಯಕ್ತಿತ್ವ ವಿಕಾಸನ ಇರ್ಬೋದು, ಅದೇ ರೀತಿ ಯಾವ ರೀತಿ ಉದ್ಯಮವನ್ನು ಅವು ಪ್ರಾರಂಭ ಮಾಡಿದ ನಂತರ ಯಾವ ರೀತಿ ಅಲ್ಲಿ ನಾವು ತೊಡಗಿಸಿಕೊಳ್ಳಬೇಕೆನ್ನುವುದನ್ನು ಕೂಡ ಅವರು ಸಂಸ್ಥೆ ತರಬೇತಿ ಕೊಡ್ತಾರೆ. ಅಲ್ಲಿ ಹೋದರೆ ಖಂಡಿತವಾಗಿ ಅವರು ಜೀವಮಾನದಲ್ಲಿ ಯಶಸ್ವಿ ಆಗ್ತಾರೆ. ಅದೇ ರೀತಿ ಯಾವ ರೀತಿಯಲ್ಲಿ ಅವರು ಸಾಲಗಳು ಸಿಗ್ತದೆ, ಮತ್ತು ಯಾವ ಥರ ಒಂದು ಬ್ಯಾಂಕಿಗೆ ಪ್ರಾಜೆಕ್ಟ್ ರಿಪೋರ್ಟ್ ಮಾಡಿಕೊಡ್ಬೇಕು, ಎಲ್ಲವನ್ನು ರುಡ್ಸೆಟ್ ಸಂಸ್ಥೆ ಮಾಡಿಕೊಡ್ತದೆ. ಹಾಗಾಗಿ ನಾನು ಹೇಳುವಂಥದ್ದು, ರುಡ್ಸೆಟ್ ಸಂಸ್ಥೆಯ ಮುಖಾಂತರ ಬನ್ನಿ. ಅದೇ ರೀತಿ ನಮ್ಮ ಜಿಲ್ಲಾ ಕೈಗಾರಿಕಾ ಕೇಂದ್ರ ಇದೆ, ಅವರ ಮುಖಾಂತರ ಅಲ್ಲಿ ಹೋಗಿ, ಅಲ್ಲಿ ಅವರು ಯಾವ ಸಾಲ ಸೌಲಭ್ಯಗಳು ಸಿಗ್ತದೆ ಅದನ್ನು ಅವರು ಇದು ಮಾಡ್ತಾರೆ. ಜಿಲ್ಲಾ ಪಂಚಾಯತಲ್ಲಿ ಕೇಳಿ, ಎಲ್ಲ ಇಲ್ಲಿ ಏನು ಮಾಡಿದೆ, ಬ್ಯಾಂಕಿಗೆ ಹೋದರೂ ಕೂಡ ಬ್ಯಾಂಕಿನಲ್ಲಿಯೂ ಕೂಡ ನಿಮಗೆ ಈ ಥರ ಒಂದು ಫೆಸಿಲಿಟಿ ಸಿಗ್ತದೆ, ಈ ಥರ ಲೋನ್ ಮಾಡಬಹುದು ಅನ್ನೋದನ್ನು ಕೂಡ ಹೇಳ್ತಾರೆ. ಅದೇ ರೀತಿ ನಮ್ಮ ನಗರಸಭಾ ವ್ಯಾಪ್ತಿಯಲ್ಲಿ, ಪಂಚಾಯತ್ ವ್ಯಾಪ್ತಿಯಲ್ಲಿಯೂ ಕೂಡ ಅದಕ್ಕೆ ಬೇಕಾದ ಒಂದು ಗೈಡ್ಲೈನ್ ಕೊಡೋರು ಇದ್ದಾರೆ. ಹಾಗಾಗಿ ಯುವಕರು ಹೆಚ್ಚು ಈಗ ಇವತ್ತು ಸ್ವೋದ್ಯೋಗ ಮಾಡಿದರೆ ಖಂಡಿತವಾಗಿ ಎಲ್ಲರೂ ಕೂಡ ಒಂದು ಯಶಸ್ವಿ ಆಗ್ತಾರೆ. ಯಾಕಂದರೆ ಇವತ್ತು ಅವರ ಕಾಲ ಮೇಲೆ ಅವರು ನಿಲ್ಲಬೇಕು. ಆ ಥರ ಆದರೆ ಮಾತ್ರ ನಮ್ಮದು ಜೀವನದಲ್ಲಿ ಮುಂದೆ ಬರಲಿಕ್ಕೆ ಸಾಧ್ಯತೆ. ಯಾಕಂದರೆ ಇವತ್ತು ಎಲ್ಲರಿಗೂ ಸರಕಾರಿ ಕೆಲಸ ಸಿಕ್ತಂತ ಹೇಳಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇವತ್ತು ಜೀರೋದಿಂದ ಹೀರೋ ಆದವರು ಎಷ್ಟೋ ಜನ ಇದ್ದಾರೆ. ಇವತ್ತು ಕೆಲವು ಇದರಲ್ಲಿ ಕೂಡ ನಾವು ನೋಡ್ತಾ ಇದ್ದೇವೆ, ಎಷ್ಟು ಸಣ್ಣ ಇದರಲ್ಲಿ ಅವರು ಎಷ್ಟೋ ದೊಡ್ಡ ವ್ಯಕ್ತಿಗಳಾಗಿದ್ದಾರೆ. ಅವರು ಮಾದರಿಯಾಗಿದ್ದಾರೆ. ಹಾಗಾಗಿ ಯುವಕರು ಸ್ವೋದ್ಯೋಗವನ್ನು ಮಾಡಿದರೆ ಖಂಡಿತ ಒಳ್ಳೆಯದು ಅಂತ ನನ್ನ ಒಂದು ಆಶೆ. ಈಗ 1995ರ ಮಹೇಶ್ ಅವರಿಗೂ ಈಗಿನ ಮಹೇಶ್ ಅವರಿಗೂ ಏನು ವ್ಯತ್ಯಾಸ ಉಂಟು? ವ್ಯತ್ಯಾಸ ಅಂದರೆ ಸ್ವಲ್ಪ ಏಜ್ ಆಗಿದೆ, ಅದೊಂದು ವ್ಯತ್ಯಾಸ. ಅದೇ ರೀತಿ ತುಂಬ ಇನ್ನೂ ನಮಗೆ ತುಂಬ ಎತ್ತರಕ್ಕೆ ಬೆಳೀಲಿಕ್ಕೆ ತುಂಬ ಕಷ್ಟ ಅಂತ ಭಾವಿಸ್ತೇನೆ. ಯಾಕಂದರೆ ಇವಾಗದ ಒಂದು ಟ್ರೆಂಡಲ್ಲಿ ನಮ್ಗೆ ಡಿಜಿಟಲ್ ಬರಲಿಕ್ಕೆ ಹೋಗಿ, ನಾವು ಡಿಜಿಟಲ್ಲಿಗೆ ನಾನು ಸಹ ಅದನ್ನು ಕನ್ವರ್ಟ್ ಮಾಡಿದ್ದೇನೆ. ಈಗ ನನ್ನ ಉದ್ಯಮದಲ್ಲಿ ಕೂಡ ಹಾಗೆ, ನಾನು ಲೆಟರ್ ಪ್ರೆಸ್ಸಿಂದ ನಾನು ಬಂದವ, ಅಕ್ಷರ ಜೋಡಣೆಯಿಂದ ನಾನು ಬಂದವ. ಇವತ್ತು ಕಂಪ್ಯೂಟ್ರು DTP ಇರ್ಬೋದು, ಅದೇ ರೀತಿ ಡಿಜಿಟಲ್ ಇರ್ಬೋದು, ಲೆಟ್ರ್ ಪ್ರೆಸ್ ಇರ್ಬೋದು, ಅದೇ ರೀತಿ ಆಫ್ಸೆಟ್ ಇರ್ಬೋದು, ಆನಂತರ ಈಗ ಡಿಜಿಟಲ್ ಇರ್ಬೋದು. ಅದಕ್ಕೆ ನಾನು ಹೊಂದಿಕೊಂಡು ಬಂದಿದ್ದೇನೆ. ಹಾಗಾಗಿ ನಮ್ಮ ಉದ್ಯಮದವರಿಗೂ ಕೂಡ ನಾವು ಅಡ್ವೈಸ್ ಮಾಡುವಂಥದ್ದು ಅದೇ, ನಮ್ಮ ಜನ್ರೇಷನ್ ಚೇಂಜ್ ಆಗ್ತದೆ, ಆ ಚೇಂಜಿಗೆ ನಾವು ಹೋಗಲೇಬೇಕು. ಯಾಕಂದರೆ ಇವತ್ತು ನಾವು ನಮ್ಮ ಪ್ರಿಂಟರ್ಸ್ ಎಕ್ಸಿಬಿಷನ್ ಇದೆ, ನಾವು ಎಲ್ಲ ಎಕ್ಸಿಬಿಷನ್ ಹೋಗ್ತೇವೆ. ಯಾಕಂದರೆ ಅಲ್ಲಿ ಯಾವ ಥರದ ಮೆಷಿನರಿಗಳು ಬಂದಿದ್ದೇವೆ ಅನ್ನೋದು ನಮಗೆ ಗೊತ್ತಾಗ್ತದೆ, ಮತ್ತು ಅದಕ್ಕೆ ನಾವು ಕನ್ವರ್ಟ್ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ನಾವು ಅದನ್ನು ಮಾಡಬೇಕು. ಅದೇ ರೀತಿ ನಾನು
ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ಕೂಡ ನಾನು ಹೋಗಿ ಬಂದಿದ್ದೆ. ನಂದು ಈ ಪ್ರಿಂಟಿಂಗ್ ಎಕ್ಸಿಬಿಷನ್, ನಂದು ಒಂದು ಥೈಲ್ಯಾಂಡಲ್ಲಿ ಆದ ಎಕ್ಸಿಬಿಷನ್ ಹೋಗಿದ್ದೇನೆ, ಸೌತ್ ಕೊರಿಯಾದಲ್ಲಿ ಆದ ಎಕ್ಸಿಬಿಷನ್ ಹೋಗಿದ್ದೀನಿ. ಅದೇ ರೀತಿ ಅದರಲ್ಲಿ ಸ್ವಲ್ಪ ನಾವು ಹೋದಾಗ ನಮಗೆ ಅಲ್ಲಿ ನಾವು ನಮ್ಮ ಉದ್ಯಮದಲ್ಲಿ ಡೆವಲಪ್ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಬದಲಾವಣೆಯೊಂದಿಗೆ ನಾವು ಕೂಡ ಖಂಡಿತವಾಗಿ ಬದಲಾಗಲಿಕ್ಕೆ ಸಾಧ್ಯ ಇದೆ. ಈಗಿನ ಯುವಕರಿಗೆ ಸಾಮಾಜಿಕ ಕಾರ್ಯಕ್ರಮದಲ್ಲಿ ತೊಡಗಿಸೋದು ಕಮ್ಮಿ ಅವರು. ಈಗಿನ ಯುವಕರು ಅವರಿಗೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀರಿ? ಈಗ ಯುವಕರು ಈಗ IT BT ಅಂದ ತಕ್ಷಣ ಅವರು ಮಾಡುವಂಥದ್ದು, ಕೆಲವೊಂದು ಯುವಕರು ಎಲ್ಲಿಯೂ ಇಲ್ಲ, ಅವರು ಕಂಪ್ಯೂಟರ್ ಆಯಿತು ಅವರಾಯಿತು, ಆ ಥರ ಆಗಬಾರ್ದು. ಸಾಮಾಜಿಕವಾಗಿ ನಾವು ನಮ್ಮನ್ನು ತೊಡಗಿಸ್ಕೊಳ್ಬೇಕು. ಯಾಕಂದರೆ ಅಲ್ಲಿ ಹೋದಾಗ ನಮಗೊಂದು ರಿಲೀಫ್ ಸಿಗ್ತದೆ. ಇವತ್ತು ನಾನು ಯಾವುದೇ ಸಂಘ ಸಂಸ್ಥೆ ಹೋದಾಗ ನನಗೆ ಅಲ್ಲಿ ಆ್ಯಕ್ಟಿವಿಟಿ ನಮಗೆ ನಮ್ಮ ಹತ್ರ ಕೆಲವೊಂದು ವಿಚಾರಗಳಿರ್ತದೆ, ಅಲ್ಲಿ ಹೋದಾಗ ನಮಗೆ ವಿಚಾರ ಕಲೀಲಿಕ್ಕಾಗ್ತದೆ. ಹಾಗೆ ಯುವಕರು ಈ ಒಂದು ಸಂಘ ಸಂಸ್ಥೆಗಳಲ್ಲಿ ಅದೇ ರೀತಿ ಈ ಒಂದು ಹಳೆ ವಿದ್ಯಾರ್ಥಿ ಸಂಘ ಇರ್ಬೋದು, ಅದೇ ರೀತಿ ಸಂಘ ಸಂಸ್ಥೆಗಳು ಇರ್ಬೋದು, ಅಲ್ಲಿ ಅವರು ತಮ್ಮನ್ನು ತಾವು ಸ್ವಲ್ಪ ಆದರೂ ತೊಡಗಿಸಿಕೊಂಡಾಗ ಮಾತ್ರ ನಾವು ಸಮಾಜದ ಆಗುಗಳನ್ನು ನೋಡಲಿಕ್ಕಾಗ್ತದೆ. ಅದರ ಸಾಮಾಜಿಕವಾಗಿ ಈಗ ಎಷ್ಟೋ ಜನ ಕಷ್ಟದಲ್ಲಿದ್ದಾರೆ. ಸಂಘ ಸಂಸ್ಥೆಯ ಮೂಲಕ ನಾವು ಹೋದಾಗ ಕಷ್ಟ ಕಾರ್ಪಣ್ಯಗಳು ನಮ್ಗೆ ಗೊತ್ತಾಗ್ತದೆ, ನಾವು ಅದಕ್ಕೆ ಹೆಲ್ಪ್ ಮಾಡಲಿಕ್ಕಾಗ್ತದೆ. ಈಗ ನಾವು ರೋಟ್ರಿಯಲ್ಲಿ ತುಂಬ ಹೆಲ್ಪ್ ಮಾಡ್ತಾಯಿದ್ದೇವೆ. ಅಂದರೆ ಅದು ಒಬ್ಬೊಬ್ಬ ಸದಸ್ಯರೇ ಅದನ್ನು ಒಟ್ಟು ಮಾಡಿ ಮಾಡುವಂಥದ್ದು, ಅದು ಯಾರು ಬೇರೆ ಕಡೆಯಿಂದ ಬರುವಂಥದ್ದಲ್ಲ. ಹಾಗಾಗಿ ನಮ್ಮಿಂದ ದುಡ್ಡು ದೇವರು ಕೊಡ್ತಾನೆ, ಆದರೆ ಒಂದು ಅಂಶವನ್ನು ನಾವು ದಾನದ ಮುಖಾಂತರ ನಾವು ಕೊಟ್ಟಾಗ ಮಾತ್ರ ನಮಗೆ ಕೂಡ ತೃಪ್ತಿ. ಈಗ ನಮ್ಮ ವೀಕ್ಷಕರಿಗೆ ಏನಾದರೂ ಒಂದು ಮೆಸೇಜ್ ಕೊಡಿ ಅಂದರೆ ಏನು ಕೊಡ್ತೀರಿ? ಇವತ್ತು ನಾನು ಮೆಸೇಜ್ ಕೊಡೋದಂದರೆ, ಇವತ್ತು ನಮ್ಮ ಯುವಕರಿಗೆ ಇವತ್ತು ಒಂದು ವ್ಯಸನ ಮುಕ್ತರಾಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಯಾಕಂದರೆ ಇವತ್ತು ಈಗಾಗಲೇ ನಾವು ಮಾಧ್ಯಮದಲ್ಲಿ ನೋಡಿದ್ದೇವೆ, ಏನೇನೋಗಳು, ಸಿಗರೆಟ್ ಇರ್ಬೋದು, ಅದೇ ರೀತಿ ಡ್ರಗ್ಸ್ ಇರ್ಬೋದು, ಅದೇ ರೀತಿ ಕುಡಿತ ಇರ್ಬೋದು, ಅದರಲ್ಲಿ ಎಲ್ಲರೂ ಕೂಡ ಆ ಒಂದು ವ್ಯಸನ ಮುಕ್ತಿ ಆಗಬೇಕು ಅನ್ನೋ ಒಂದು ಮಾಹಿತಿಯನ್ನು ನಾನು ಕೊಡ್ತೇನೆ. ಯಾಕಂದರೆ ಇವತ್ತು ನಾವು ಆ್ಯಕ್ಸಿಡೆಂಟನ್ನು ನಾವು ನೋಡ್ತಾ ಇದ್ದೇವೆ, ಇವತ್ತು ಕ್ರಿಮಿನಲ್ಗಳನ್ನು ನಾವು ನೋಡ್ತಾ ಇದ್ದೇವೆ. ಅದೆಲ್ಲವೂ ಕೂಡ ಈ ವ್ಯಸನದಿಂದ ಬರುವಂಥದ್ದು. ಆ ವ್ಯಸನ ಮುಕ್ತರಾದರೆ ಖಂಡಿತವಾಗಿ ನಾವು ಸಮಾಜದಲ್ಲಿ ಒಳ್ಳೆಯ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ವ್ಯಸನ ಮುಕ್ತರಾಗಬೇಕು, ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿಗಳಾಗಿ ಬರಬೇಕಂತ ನನ್ನೊಂದು ಆಸೆ. ಸರ್, ನಿಮ್ಮ ಮುದ್ರಣದ ಲೈಫ್ ಜರ್ನಿ ಒಟ್ಟಿಗೆ ರೂಟ್ ಸೆಟ್ ಮತ್ತು ಯುವಕರು ಹೇಗೆ ಉದ್ಯೋಗ ಪಡಿಬೋದು, ಸ್ವಂತ ಉದ್ಯೋಗ ಹೇಗೆ ಮಾಡ್ಬೋದು ಅಂತ ಹೇಳಿ ನಮಗೆ ಸಮಯ ಕೊಟ್ಟದಕ್ಕೆ ಧನ್ಯವಾದಗಳು ಸರ್. ಮತ್ತು ಈ ನಿಮ್ಮ TV ಮಾಧ್ಯಮಕ್ಕೂ ಕೂಡ ನಾವು ಥ್ಯಾಂಕ್ಸನ್ನು ಹೇಳ್ತೇನೆ. ಯಾಕಂದರೆ ಇಂಥ ಒಂದು ನೀವು ಇಂಟರ್ವ್ಯೂ ಮಾಡಿದಿರಿ, ಇಂಥದ್ದು ಇಂಟರ್ವ್ಯೂ ನಿಜವಾಗಿ ಅದು ಕೆಲವು ವ್ಯಕ್ತಿಗಳಿಗಾದರೂ ಅದು ಸ್ವಲ್ಪ ನೀವು ಅದನ್ನು ಬಿತ್ತರಿಸಿದಾಗ ಅವರಿಗಾದರೂ ಒಂದು ಪ್ರಯೋಜನ ಆಗ್ಬೋದು ಅಂತ ಅಷ್ಟೇ. ಇದೇ ರೀತಿ ನೀವು ಮುಂದಿನ ದಿನಗಳಲ್ಲಿ ನಿಮ್ಮ ಜರ್ನಿಯು ಕೂಡ ಯಶಸ್ವಿ ಆಗಲಿ, ನೀವು ಕೂಡ ಸಮಾಜಕ್ಕೆ ಒಂದು ಒಳ್ಳೆಯ ವ್ಯಕ್ತಿಗಳಾಗಿ ಆಗಲಿಕ್ಕೆ ಅವರಿಗೊಂದು ಪ್ರೋತ್ಸಾಹ ನೀಡುವಂಥ ಮಾಧ್ಯಮವಾಗಿ ಬರಲಿ ಅಂತ ನಿಮಗೆ ಕೂಡ ಶುಭವನ್ನು ಹಾರೈಸ್ತೇನೆ. ಇದು ಶ್ರಮಿಕ ಪತ್ರಿಕೆಯ ಮಾಲಕರು ಮಹೇಶ್ ಅವರ ಮಾತುಗಳಾಗಿತ್ತು. ಇಂಥದ್ದೇ ವಿಡಿಯೋಗಳನ್ನು ನೋಡಲು ಧ್ವನಿಕಾ ಸ್ಟುಡಿಯೋವನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಒತ್ತಿ. ಧನ್ಯವಾದಗಳು.